ಪೂರ್ಣ ಪರಮಾತ್ಮನನ್ನು ಪಡೆಯಲು ಹಾಗೂ ಅವರಿಂದ ವಾಸ್ತವಿಕ ಲಾಭ ಪ್ರಾಪ್ತಿಗಾಗಿ ಪವಿತ್ರ ಬೈಬಲ್ನಲ್ಲಿ ಪ್ರಮಾಣವಿದೆ. ಏನೆಂದರೆ, ಪ್ರಭು ಮನುಷ್ಯನನ್ನು ತನ್ನದೇ ಸ್ವರೂಪನಂತೆ ರಚಿಸಿದನು. 6 ದಿನಗಳಲ್ಲಿ ಸೃಷ್ಟಿ ರಚಿಸಿ 7ನೇ ದಿನದಂದು ವಿಶ್ರಾಂತಿ ಪಡೆದನು. ಕುರಾನ್ ಶರೀಫ್ನಲ್ಲಿ ಪ್ರಮಾಣವಿದೆ. ಹಜರತ್ ಮಹಮ್ಮದನಿಗೆ ಭಗವಂತ ಸ್ವತಃ ಹೇಳುತ್ತಿದ್ದಾರೆ, ಅದೇನೆಂದರೆ, ನಾನು ನಿನ್ನನ್ನು ಪರಮಾತ್ಮನ ಮಹಿಮೆಯನ್ನು ಹೇಳಲು ಕಳುಹಿಸಿದ್ದೇನೆ. ಆ ಪರಮಾತ್ಮ ಕಬೀರಾಗಿದ್ದಾರೆ. ಅವರು 6 ದಿನಗಳಲ್ಲಿ ಸೃಷ್ಟಿ ರಚಿಸಿ ಅಂತೆಯೇ 7ನೇ ದಿನದಂದು ಗದ್ದುಗೆ ಮೇಲೆ ವಿರಾಜಿಸಿದರು. ಅವರ ಮಾಹಿತಿಯನ್ನು ಯಾರಾದರೂ ತತ್ವದರ್ಶಿ ಹತ್ತಿರ ಕೇಳಿ ನೋಡಿ. ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಪರಮಾತ್ಮ ಹೇಳ್ತಾರೇನೆಂದರೆ, 4 ಯುಗಗಳಲ್ಲಿಯೂ ನನ್ನ ಸಂತರು ಧ್ವನಿ ಎತ್ತಿದರು ಮತ್ತು 4 ಯುಗಗಳಲ್ಲಿಯೂ ನಾನು ಧ್ವನಿ ಎತ್ತಿ ಉಚ್ಚ ಸ್ವರದಲ್ಲಿ ಕೂಗಿ ಕೂಗಿ ಧ್ವನಿ ಎತ್ತಿ ಎತ್ತಿ ಉಚ್ಚ ಸ್ವರದಲ್ಲಿ ಹೇಳುವುದು ಕೂಗುವುದು. चारों युग में संत पुकारे कूक कहा हम हेल रे, हीरे माणिक मोती बरसे ये जग जुगता डेल रे. ಈಗ ಈ ತತ್ವಜ್ಞಾನ ರೂಪಿ ಯಥಾರ್ಥ ಭಕ್ತಿ ವಿಧಿ ರೂಪಿ ಈ ವಜ್ರ ಮತ್ತು ಮುತ್ತು ನಾವು ಚದುರಿಸಿದ್ದೇವೆ ಮತ್ತು ಇವುಗಳನ್ನು ಇವರು ಆರಿಸಿಕೊಳ್ಳುತ್ತಿಲ್ಲ. ಏಕೆಂದರೆ ಈ ಅಜ್ಞಾನಿ ಋಷಿ ಮತ್ತು ಮಹರ್ಷಿಗಳು ಆ ಮುತ್ತು ವಜ್ರಗಳ ಪರಿಚಯವನ್ನು ಕಲ್ಲಿನ ರೂಪದಲ್ಲಿ ಮಾಡಿಟ್ಟಿದ್ದಾರೆ. ಹಾಗಾದರೆ ಇವರು ಕಲ್ಲು ಹರಳು ಒಟ್ಟುಗೂಡಿಸಿದ್ದಾರೆ. ಅನ್ಯ ಉಪಾಸನಾ ರೂಪಿ ಯಾವ ಪೂಜೆಗಳನ್ನು ನೀವು ಮಾಡುತ್ತಿದ್ದೀರಿ, ಅನ್ಯ ಭಕ್ತಿ ಮಾಡುತ್ತಿದ್ದೀರಿ, ಪರಬ್ರಹ್ಮ, ಬ್ರಹ್ಮ, ವಿಷ್ಣು, ಮಹೇಶ, ದುರ್ಗಾ ಇತ್ಯಾದಿ ದೇವಿ ದೇವತೆಗಳ ಪೂಜೆ ನೀವು ಮಾಡುತ್ತೀರಿ. ಇದಂತೂ ಕಲ್ಲು ಒಟ್ಟುಗೂಡಿಸುವುದು, ಹರಳು ಒಟ್ಟುಗೂಡಿಸುವುದು ಏನು? ಈಗ ಅಂತೆಯೇ ಒಂದು ಈ ಮಂತ್ರವಿದೆ. ನಿಮಗೆ ನೀಡಲಾಗುವ ಈ ಪ್ರಥಮ ಮಂತ್ರದಲ್ಲಿ ಇದು ಶ್ರೀಯಂ ಮಂತ್ರವಾಗಿದೆ. ಶ್ರೀಯಂ ಇದು ದುರ್ಗೆಯ ಮಂತ್ರವಾಗಿದೆ. ಒಂದು ಸ್ಥಳದಲ್ಲಿ ದಾಸನು ಸತ್ಸಂಗ ಮಾಡುತ್ತಿದ್ದನು. ಅಲ್ಲಿಗೆ ಒಬ್ಬ ಭಕ್ತ ಹೀಗೆ ಹೇಳಿದ. ಅವನಿಗೆ ಹೇಳಲಾಗಿತ್ತು, ಹೀಗೆ ಹೇಳಿದ, ನನಗಂತೂ ಮಾಯೆಯದ್ದು ಮಂತ್ರ ಕೊಟ್ಟುಬಿಡಿ ಸಾಕು, ನನಗಂತೂ ಧನ ಬೇಕು, ಮಾಯೆಯ ಮಂತ್ರ ನೀಡಿ, ಅಧಿಕ ಧನವಾಗಲಿ. ಈಗ ಅಧಿಕ ಧನವಾಯಿತು, ಕಾರು ಕೊಂಡ, ಮನೆ ಮಾಡಿಕೊಂಡ ಮತ್ತು ಈ ವ್ಯರ್ಥ ಸಾಧನೆ ಮಾಡಿ ಇಲ್ಲಿಯೇ ಎಲ್ಲ ಒಟ್ಟುಗೂಡಿಸಿ ಸತ್ತು ಹೋದ. ಮತ್ತೆ ಜೊತೆಯಲ್ಲಂತೂ ಏನು ಹೋಗಲಿಲ್ಲ. ಈ ಹರಳು ಕಲ್ಲು ಒಟ್ಟುಗೂಡಿಸಿದನು, ಇದೆಲ್ಲವನ್ನು ವ್ಯರ್ಥಗೊಳಿಸಿದನು. चारों युग में संत पुकारे कूक कहा हम हेल रे, हीरे माणक मोती बरसे ये जग चुगता डेल रे. ಈಗ ಪರಮಾತ್ಮ ಹೇಳ್ತಾರೆ, मन माणक लहर समंदरे, मुरजीवा नग सीप न सायरे, वो निर्मल आनंद कंदरे. मन माणक लहर समंदरे, मुरजीवा नग सीप न सायरे, वो निर्मल आनंद कंदरे. मोती मुक्ता दर्शत नाही, ये जग है सब अंदरे. मोती मुक्ता दर्शत नाही, ये जग है सब अंदरे. दिखत के तो नैन चसम इनका फेरा मोतिया बिंदरे. ओय होय. ಈಗ ಪರಮಾತ್ಮ ಹೇಳುತ್ತಲಿದ್ದರು, ಅಂದರೆ ಯಾರನ್ನು ನೀವು ವಿದ್ವಾಂಸರೆಂದು ತಿಳಿಯುತ್ತೀರಿ, ಇವರ ಕಣ್ಣಿಗೆ ಪೊರೆ ಬಂದಿದೆ. ಅಂದರೆ ಯಾರಿಗೋ ಕಣ್ಣಿಗೆ ಪೊರೆ ಬರುತ್ತದೆ, ಅವರ ಕಣ್ಣು ಪೂರ್ತಿ ಸ್ವಸ್ಥವಿದ್ದಂತೆ ಕಾಣಿಸ್ತದೆ. ಸ್ವಸ್ಥ, ನೋ ಡಿಫೆಕ್ಟ್. ಮತ್ತು ಅವರಿಗೆ ಖಂಡಿತ ಕಾಣಿಸುವುದಿಲ್ಲ, ಖಂಡಿತ ಪೂರ್ತಿ ಕುರುಡರಾಗಿರುತ್ತಾರೆ ಅವರು. ಹಾಗಾಗಿ ಹೇಳ್ತಾರೆ, ಯಾರನ್ನು ನೀವು ವಿದ್ವಾಂಸ ಮತ್ತು ಸಂಸ್ಕೃತ ಭಾಷೆಯನ್ನು ಅರಿತವರನ್ನು ವಿದ್ವಾಂಸರೆಂದು ತಿಳಿದಿದ್ದೀರಿ, ಇವರು ವಿದ್ವಾಂಸರು ಅಲ್ಲ. ಇವರಿಗಂತೂ ಕಣ್ಣು ಪೊರೆ ಆಗಿದೆ. वेद पढ़ने पर वेद न जाने, ये बाचे पुराण 18 और जड़ को फिर ये पूजा खुआवे, भूल गए सृजनहारा. ಈಗ ವೇದ ಓದಿದರೂ ರಹಸ್ಯ ತಿಳಿದಿಲ್ಲ ಮತ್ತು ಮಂದಿರ ಕಟ್ಟಿಸುವರು ದುರ್ಗೆಯದು. ಸತ್ಯಯುಗದ ಬ್ರಾಹ್ಮಣರು ಏನಿದ್ರು ಋಷಿ ಮಹರ್ಷಿ ಮತ್ತು ಹೇಳ್ತಾರೆ ವೇದಜ್ಞಾನದ ಪೂರ್ಣ ವಿದ್ವಾಂಸರಾಗಿದ್ದರು, ಪೊಳ್ಳು ವಿದ್ವಾಂಸರಾಗಿದ್ದರು. ಈಗ ಪರಮಾತ್ಮ ಏನು ಹೇಳ ಬಯಸ್ತಾರೆ, मोती मुक्ता दर्शत नाही, ये जग है सब अंदरे. ಬ್ರಹ್ಮ ವಿಷ್ಣು ಮಹೇಶರಿಗೂ ಜ್ಞಾನವಿಲ್ಲ, ವೇದಜ್ಞಾನಹೀನರು. ಮತ್ತು ಈ ಬ್ರಾಹ್ಮಣ ಋಷಿ ಮಹರ್ಷಿ ಎಲ್ಲ ವೇದಜ್ಞಾನಹೀನರು. वेद पढ़ने पर वेद ना जाने, बाचे पुराण 18 और पत्थर का आगे भोग लगावे, भूल रहे सृजनहारा. ನೋಡಿ ಇವರ ಬುದ್ಧಿ ಎಲ್ಲಿಗೆ ಹೋಗುತ್ತಿದೆ.
मोती मुक्ता दर्शत नाही यो जग है सब अंदरे दिखत के तो नैन चश्म इनका फेरा मोतिया बंदरे. ಅಂದರೆ ಇವರಿಗೆ ಜ್ಞಾನವುಳ್ಳ ಕಣ್ಗಳು ಇರಲಿಲ್ಲ. ಈ ಸಂಸ್ಕೃತ ಭಾಷೆಯನ್ನು ತಿಳಿದಿರುವ ಕಾರಣ ನಮಗೆ ವಿದ್ವಾಂಸರಂತೆ ಕಾಣಿಸ್ತಿದ್ದರು. ಆದರೆ ಇವರು ಖಂಡಿತ ವಿದ್ವಾಂಸರಾಗಿರಲಿಲ್ಲ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಶ್ಲೋಕ ಸಂಖ್ಯೆ 10 ಹಿಡಿದು 13 ತನಕ ಈ ಕಾನ್ಸೆಪ್ಟ್ ಖಂಡಿತವಾಗಿ ಕ್ಲಿಯರ್ ಮಾಡಲಾಗಿದೆ. ಅಂದರೆ ಯಾರಿಗೆ ಅಕ್ಷರ ಜ್ಞಾನ ಆಗಿದೆ ಅವರನ್ನು ವಿದ್ವಾಂಸರೆಂದು ನಂಬುತ್ತಿದ್ದರು, ಮತ್ತು ಯಾರಿಗೆ ಅಕ್ಷರ ಜ್ಞಾನವಿಲ್ಲ ಅವರನ್ನು ಅವಿದ್ವಾಂಸರೆನ್ನುತ್ತಿದ್ದರು. ವಿದ್ವಾಂಸ ಮತ್ತು ಅವಿದ್ವಾಂಸ ಪರಿಭಾಷೆ ಕೂಡ ತತ್ವದರ್ಶಿ ಸಂತ ಹೇಳುವನು. ಅವನಿಂದ ಕೇಳಿ. ಹಾಗೆಯೇ ಈ ಪರಮಾತ್ಮ ಕಬೀರರು ಆಗಿದ್ದರು ವಿದ್ವಾಂಸ. ವೈ ವೈ ನರ್ ನಾರಾಯಣ ದೇಹೆ ಪಾಕೆ ಜಕಟ್ಯಾನ ಜಮಕ ಫಂದ್ರೆ. ಈ ಮನುಷ್ಯ ನರನಾರಾಯಣ ಭಗವಂತನಂಥ ಶರೀರವನ್ನು ಪ್ರಾಪ್ತಿಸಿ ಹೇಳಿ. ಎಲ್ಲರೂ ಹೇಳ್ತಿದ್ರು, ಸೋದರ, ನರನಾರಾಯಣ ದೇಹವಾಗಿದೆ, ಇದು ಭಗವಂತನಂತೆ ಶರೀರವಾಗಿದೆ ಮನುಷ್ಯನದು. ಹಾಗಾದರೆ ಭಗವಂತ ನಿರಾಕಾರ ಹೇಗಾದ? ನರ್ ನಾರಾಯಣ ದೇಹಿ ಪಾಕೆ ಜಕಟ್ಯಾನ ಜಮಕ ಫಂದ್ರೆ. रतन अमोली दर्शत नाही ध्यक है जाकी जंदरे. ನರನಾರಾಯಣ ಭಗವಂತನಂತೆ ಈ ಸುಂದರ ಶರೀರ ಪಡೆದು ಪರಮಾತ್ಮನ ಸಮಾನ, ಅಂದರೆ ಅವನಂತೆ. और जकಟ್ಯಾನ ಕಾಳ ಕಾ ಫಂದ್ರೆ. ಒಂದೊಮ್ಮೆ ಈ ಕಾಲನ ಜನ್ಮ ಮರಣದ ಸಂಕೋಲೆಯಿಂದ ಬಿಡಿಸಿಕೊಳ್ಳದಿದ್ದರೆ ಮತ್ತು ಹೇಳ್ತಾರೆ, ರತನ್ ಅಮೋಲಿ ದರ್ಶತ್ ನಾಹಿ. ಅವರಿಗೆ ಇದರ ಬಗ್ಗೆ ವಿಶ್ವಾಸ ಆಗುತ್ತಿಲ್ಲ ಮತ್ತು ಅವರಿಗೆ ಈ ಜ್ಞಾನ ತಿಳಿಯದಿದ್ದರೆ ಧಿಕ್ಕಾರವಿದೆ ಅವರ ಜೀವನಕ್ಕೆ. ಪೂರ್ಣ ಬ್ರಹ್ಮ ರಟೆ ಅವಿನಾಶಿ ಜೋ ಭಜನ ಕರೆ ಗೋವಿಂದರೇ. ಪೂರ್ಣ ಬ್ರಹ್ಮನ ಭಕ್ತಿ ಯಾರು ಮಾಡುವರು ಆ ಅವಿನಾಶಿಯದು, ಮತ್ತು ಭಜನೆ ಮಾಡುವರು ಆ ಗೋವಿಂದನದು, ಅವನೇ ಗೋವಿಂದನು. और भाव भक्ति जा हृदय होई फिर क्या कर है सुरपति अंदरे. ಪರಮಾತ್ಮ ಹೇಳುತ್ತಾರೆ, ಅಂದರೆ ಯಾರು ಶುದ್ಧ ಹೃದಯದಿಂದ ಭಗವಂತನ ಭಕ್ತಿಯನ್ನು ಶುದ್ಧ ಭಾವದಿಂದ ಆತ್ಮೀಯತೆಯಿಂದ ಈ ಸತ್ಯಮಂತ್ರವನ್ನು ಜಪಿಸುವೆಯಾದರೆ, ವಿಧಿವತ್ತಾಗಿ ನಡೆಯುತ್ತಿದ್ದರೆ, ಅದರ ಮುಂದೆ ಇಂದ್ರನೂ ಕೂಡ ಭಿಕ್ಷುಕ ನಿಮ್ಮ ಮುಂದೆ, ಈ ರಾಜ ಕೂಡ ಭಿಕ್ಷುಕ ನಿಮ್ಮ ಮುಂದೆ. ಹೇಳ್ತಾರೆ, ಕಬೀರ ಸಬ್ ಜಗ ನಿರ್ಧನ ಧನವಂತ ನಾ ಕೋಯೆ ಧನವಂತ ಸೋ ಜಾಣಿಯೋ ಜಪ ರಾಮ ನಾಮ ಧನ ಹೋವೆ. पूर्ण ब्रह्म रटे अविनाशी जो भजन करे गोविंदरे. भाव भक्ति जा हृदय होई फिर क्या कर है सुरपति इंद्रे. इंद्री कर्म ना लगे लगारम जो भजन करे निर्दुंदरे. गरीबदास जग कीर्ति होगी जब लग सूरज चंद्रे. ಹೇಳುತ್ತಾರೆ, ನೀವು ಈ ಸತ್ಯ ಭಕ್ತಿ ಮಾಡುವುದಾದರೆ ನಿಮ್ಮ ಕೀರ್ತಿ ಉಳಿಯುವುದು ಎಲ್ಲಿ? ಸತ್ಯಲೋಕಕ್ಕೆ ಹೊರಟು ಹೋಗುವಿರಿ. ಮತ್ತು ಇಲ್ಲಿ ಪ್ರಪಂಚ ಗುಣಗಾನ ಮಾಡುವುದು ಅಂದರೆ ಅವರು ಬಹಳ ಒಳ್ಳೆಯವರು ನೋಡು, ತಮ್ಮ ಉದ್ಧಾರ ಮಾಡಿಕೊಂಡರು, ನಾವು ಹಿಂದೆ ಉಳಿದು ಬಿಟ್ಟರೆ ಹೇಳಿಸುವರು. ಈಗ ಪುಣ್ಯಾತ್ಮರೇ, ಯಾರು ಪರಮಾತ್ಮನನ್ನು ಪಡೆದರು ಅವರು ಹೇಳಿದರು. ಕಬೀರ ಪರಮೇಶ್ವರರ ಬಗ್ಗೆ ಗರೀಬ್ ದಾಸರು ಹೇಳುತ್ತಾರೆ, जट कुंडल ऊपर आसन है सतगुरु की सैल सुनवाई. जहाँ दरु पर लाद भी ना पहुंचे सुखदेव को मार्ग न पाई. ಆ ಪರಮಾತ್ಮ ಸತ್ಯಲೋಕದಲ್ಲಿ ಇರುತ್ತಾನೆ. ಮತ್ತು ಇಲ್ಲಿ ಒಂದು ಬ್ರಹ್ಮಾಂಡದ ಎಲ್ಲಕ್ಕಿಂತ ಲಾಸ್ಟ್ ಪ್ಲೇಸ್ ಸ್ಥಾನವಿದೆ, ಜಟಾಕುಂಡಲಿ. ಜಟಾಕುಂಡಲಿ ಅಂದರೆ ಎಲ್ಲಿಂದ ಗಂಗೆ ಮುಂದಕ್ಕೆ ಹೊರಟಿದ್ದಳು, ಮತ್ತು ಆ ಜಟಾಕುಂಡಲಿಯಲ್ಲಿ ಈ ಕಾಲನು ಇರುತ್ತಾನೆ. ಅಲ್ಲೊಂದು ಬಹಳ ದೊಡ್ಡ ಬ್ರಹ್ಮಲೋಕದ ಮೇಲಿನ ಸ್ಥಾನದಲ್ಲಿ ಇವನ ಸರೋವರ ಹೊಂದಿದೆ, ಮತ್ತು ಅಲ್ಲಿ ಇವನು 3 ಸ್ಥಾನಗಳನ್ನು ಮಾಡಿಟ್ಟಿದ್ದಾನೆ. ಹೇಳುತ್ತಾರೆ, ಈ ಜಟಾಕುಂಡಲಿಯಿಂದಲೂ ಮೇಲೆ ನಮ್ಮ ಸ್ಥಾನವಿದೆ. ಪ್ರತ್ಯೇಕ ಬ್ರಹ್ಮಾಂಡದಲ್ಲಿ ಕಬೀರ ಪರಮೇಶ್ವರನ ಒಂದು ರಾಯಭಾರ ಕಚೇರಿ ಇದೆ. ಅಂದರೆ ಹೇಗೆ ರಾಯಭಾರ ಕಚೇರಿ ಇರುತ್ತದೆ ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ದೇಶದ್ದು, ಹಾಗೆ ಗಿರಿದಾಸರು ಹೇಳ್ತಾರೆ, ಜಟಕುಂಡಲ ऊपर आसन है सतगुरु की सैल सुनो भाई. धरु पर लाद भी ना पहुंचे सुखदेव को मार्ग न पाई. ಮತ್ತು ಪರಮಾತ್ಮ ಹೇಳ್ತಾರೆ, 16 शंख पर हमरा तकिया. 16 ಶಂಖಕೋಶ ದೂರದಲ್ಲಿ ನಮ್ಮ ಸತ್ಯಲೋಕ ಆಸನ ಇದೆ, ಅಲ್ಲಿ ಸ್ಥಾನ ಇದೆ, ಅಜರಾಮರ ಸ್ಥಾನವಿದೆ, ಸನಾತನ ಪರಮಧಾಮ, ಅದು 3ನೇ ಮುಕ್ತಿಧಾಮವಾಗಿದೆ. 16 शंख पर हमरा तकिया हम गगन मंडल के जिंदा हुक्म हिसाबी हम चल आए. ಅಲ್ಲಿಂದ ನಡೆದು ಬಂದರು. ये काटण काल का फंदा. ಈಗ ಸ್ವಲ್ಪ ಅಮರವಾಣಿ ಕೇಳಿಸುತ್ತೇನೆ ನಿಮಗೆ ಪರಮಾತ್ಮನದು.
ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ 96 ಮಂತ್ರ 16-20 ಬಹಳ ಕಾನ್ಸೆಪ್ಟ್ ಕ್ಲಿಯರ್ ಮಾಡಲಾಗಿದೆ. ಅಂದರೆ ಆ ಪರಮಾತ್ಮ ಕಬೀರದೇವನು ಮತ್ತು ಅವನು ಕಬೀರ ವಾಣಿಗಳ ಮೂಲಕ ತನ್ನ ಅಮೃತವಾಣಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಉಚ್ಚಾರಣೆ ಮಾಡುತ್ತಾನೆ ತನ್ನ ಮುಖಾರವಿಂದದಿಂದ. ಅದನ್ನು ಬ್ರಹ್ಮಣ ಮುಖೆ ಎನ್ನಲಾಗುತ್ತದೆ. ಮತ್ತು ಯಾವಾಗ ಪರಮಾತ್ಮ ಅಲ್ಲಿಗೆ ಬರುತ್ತಾನೆ ಆಗ ಬಹಳ ದೊಡ್ಡ ಸಮುದಾಯದ ರಾಜನಂತೆ ಅವನು ಒಬ್ಬ ಅಂದರೆ ಅವರ ಮುಖಂಡನಾಗುತ್ತಾನೆ. ಮತ್ತು ಆ ಪರಮಾತ್ಮ ತನ್ನ ಲೋಕೋಕ್ತಿಗಳ ಮಾಧ್ಯಮದಿಂದ ಕವಿತೆಗಳ ಮೂಲಕ ಉಚ್ಚಾರಣೆ ಮಾಡುತ್ತಾನೆ. ಈ ಕಾರಣದಿಂದ ಅವನು ಕವಿಗಳಲ್ಲಿ ಪ್ರಸಿದ್ಧ ಕವಿಯಾಗಿರುತ್ತಾನೆ. ಆದರೆ ಅವನು ಆಗಿರುತ್ತಾನೆ ಅಮರ ಪರಮಾತ್ಮ. ಮತ್ತು ಆ ಋಷಿಕೃತ, ಋಷಿ ಹೇಳಿ, ಸಂತ ಹೇಳಿ ಅಥವಾ ಭಕ್ತ ಹೇಳಿ, ಪರಮಾತ್ಮ ಒಬ್ಬ ಒಳ್ಳೆಯ ಭಕ್ತ ಕೂಡ ಎನಿಸಿಕೊಂಡಿದ್ದರು. ಆ ಋಷಿಕೃತ ಋಷಿಮನ, ಸಾಧು ಸ್ವಭಾವವುಳ್ಳ ಋಷಿಮನ ಅಂದರೆ ನೀವಾಗಿದ್ದೀರಿ ಋಷಿಮನ, ಸಾಧು ಸಂತರಂತೆ ಸ್ವಭಾವವುಳ್ಳವರಾಗಿದ್ದೀರಿ. ಮತ್ತು ಆ ಋಷಿಮನ ಅವನ ಮೂಲಕ ಮಾಡಿದಂತಹ ಆ ಕವಿತೆ ಅಮರವಾಣಿ ಅವರ ಒಂದು ಬಹಳ ದೊಡ್ಡ ಸಮುದಾಯಕ್ಕೆ, ಅವರ ಯಾರು ಅನುಯಾಯಿಗಳಿರುವರೋ ಅವರಿಗೆ ಅಮೃತದಂತೆ ಪ್ರೀತಿಯ ಸ್ವಾದಿಷ್ಟ ಮಧುರ ಎನಿಸುವುದು ಅವು ಆ ಪರಮಾತ್ಮನ ವಾಣಿ. ಈ ಬರೆದಿರುವ ವಾಣಿಗಳಾಗಿವೆ ಅವು. ಈಗ ಗರೀಬ್ ದಾಸ್ ಸಾಹೇಬರು ಪರಮಾತ್ಮನ ಮೂಲಕ ಪ್ರಾಪ್ತ ಆ ಜ್ಞಾನದ ಹೇಗೆ ವರ್ಣನೆ ಮಾಡುತ್ತಿದ್ದಾರೆ. ಕಸ್ತೂರಿ ನಾಮ ಕಬೀರೆ ಹೈ ಬಿನ್ ಛೇಡೆ ಮೈ ಕಂತೆ, ಆದ್ ಅಂತ್ ಕಿ ಕಹತೆ ಹೋ ಪಟ್ತರ್ ಕೊಯ್ ನ ಸಂತ. ಪರಮಾತ್ಮ ಹೇಳುತ್ತಾರೆ, ಕಬೀರರ ಆ ಶಕ್ತಿ ಮಹಿಮೆ ಏನಿದೆ ಹೀಗೆ ಇದೆ. ಅಂದರೆ ಕಸ್ತೂರಿಯನ್ನು ತೂಗಿಸದಿರಿ, ಅಲುಗಾಡಿಸದಿರಿ, ಆದರೂ ಅದರಿಂದ ಸುಗಂಧ ಪರಿಮಳ ತಂತಾನೆ ಹೊರಹೊಮ್ಮುತ್ತದೆ. ಕಸ್ತೂರಿ ನಾಮ ಕಬೀರಿ ಹೇ ಬಿನ್ ಛೇಡೆ ಮೈ ಕಂತ, ಆದ್ ಅಂತ್ ಕಿ ಕಹತೆ ಹೋ ಪಟ್ತರ್ ಕೊಯ್ ನ ಸಂತ. ಅಂದರೆ ಅವನ ಸರಿಸಮಾನ ಯಾವ ಸಂತನೂ ಇಲ್ಲ. ಆದಿ ಮತ್ತು ಅಂತ್ಯದ ಎಲ್ಲಾ ಜ್ಞಾನವನ್ನು ನಿಮಗೆ ಹೇಳುತ್ತಿದ್ದೇನೆ. ಗರೀಬ್ ದಾಸರು ಹೇಳುತ್ತಿದ್ದಾರೆ, ಚಿದಾನಂದ ಚಂದನ ಕಲಾ ಅವಗತ ಲಹರ ಉಠಂತೆ, जीना आकार अजोक पद फिर त्रिकुटी में दिखंत। नैनो मद निरखत रहे ये अवगत नाम कबीर, बेड़ा पार लगाए हो सुरत सरोवर तीर। दो नैनो बीच कमल है उजल हिरंबर धाम, शेष शेष पुनरटत है जिन्होंने पाया राम। ಈಗ ಪರಮಾತ್ಮ ಹೇಳ್ತಾರೆ ಏನಂದ್ರೆ, ಯಾವ ಮಂತ್ರ ನೀವು ಜಪಿಸುತ್ತೀರಿ, ಯಾರೋ ವಾಸುದೇವ ಓಂ ನಮಃ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಹೇಳ್ತಾರೆ, ಅಥವಾ ರಾಮ 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 ರಾಮ, ಅಥವಾ ಓಂ 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 ಓಂ. ಈಗ ಪರಮಾತ್ಮ ಹೇಳ್ತಾರೆ ಅಂದರೆ, ನಿಮಗಂತೂ ಒಂದು ನಾಲಿಗೆ ಮತ್ತು ಶೇಷನಾಗನಿಗೆ 2 ನಾಲಿಗೆಗಳಿವೆ ಮತ್ತು 1,000 ಮುಖ. ಒಂದು ಬಾರಿಯಲ್ಲಿ 2,000 ಜಪ ಮಾಡುತ್ತಿದ್ದಾನೆ, ರಾಮ ರಾಮ ಓಂ ಓಂ. ಮತ್ತು ಇಂದಿನ ತನಕ ಅವನು ಪ್ರಾಪ್ತಿಸಿಕೊಳ್ಳಲಾಗಲಿಲ್ಲ, ಏಕೆಂದರೆ ಆ ನಾಮ ಸರಿಯಿಲ್ಲ. ಯಾವುದು ಪರಮಾತ್ಮನ ಪ್ರಾಪ್ತಿಗಾಗಿ ಅವನ ಬಳಿ ಇರುವುದು. ಮತ್ತು ನಿಮಗೆ ಒಂದು ನಾಲಿಗೆ, ಆ ಒಂದು ನಾಲಿಗೆಯಿಂದ ನೀವು ಹೇಗೆ ಆ ಮಾಲೀಕನನ್ನು ಜಪಿಸಿ ಪ್ರಾಪ್ತಿಸುವಿರಿ? ನಾನು ಹೇಳುತ್ತೇನೆ, ಆ ಮಂತ್ರದಿಂದ ಪರಮಾತ್ಮನು ಪ್ರಾಪ್ತವಾಗುವನು. नैनो मद निरखत रहे अवगत नाम कबीर, बेड़ा पार लगाए हूँ सुरत सरोवर तीर। दो नैनो बिच कमल है उजल हिरंबर धाम, शेष शेष पुनरटत है जिन्होंने पाया वह राम। शेष 88 ना गए ये 2400 पर चोखे, 3300 पर तलब है कोई बकरा कोई बोके। ओहो, ಈಗ ಈ ವಿಷಯ ಈಗ ತಿಳಿಯುವುದು ನಿಮಗೆ. शेष 88 ना गए और 2400 पर चोखे, 3300 पर तलब है बने कोई बकरा कोई भूखे। ಪರಮಾತ್ಮನ ಅಮರವಾಣಿ ತಿಳಿಸುತ್ತವೆ ಅಂದರೆ 88,000 ಋಷಿಗಳು ಪಾರಾಗಲಿಲ್ಲ, ಏಕೆಂದರೆ ಅವರ ಜ್ಞಾನ ನೀವು ನೋಡಿದಿರಿ. और 2400 पर चोखे, ಇದು 24 ಅವತಾರ ಎಂದು ಹೇಳಲಾಗುತ್ತದೆ. ಹೇಳ್ತಾರೆ ಇವರದು ಬಹಳ ದುರ್ಗತಿ. ಮತ್ತು 33 ಕೋಟಿ ದೇವತೆ ಎಂದು ಹೇಳುತ್ತೀರಿ. 3300 पर तलब है
बन कोई बकरा कोई बोके। 84 ಲಕ್ಷ ಯೋನಿಗಳಲ್ಲಿ ಹೋಗುವವರು ಯಾರೋ ಕುರಿಯಾಗುವವರು, ಯಾರೋ ಕತ್ತೆಯಾಗುವವರು, ಯಾರೋ ನಾಯಿಯಾಗುವವರು. 88 में 2500 को मैं पूछे, ये तो स्थिर है नहीं, कबे मुकाम कबे कूचे। 10वां जो अवतारे है वो हिमालय का नीरी, बौतक गोते खावेंगे सतगुरु कहे कबीरे। ಹಿಮಾಲಯದ ನೀರು ಹೇಗಿದೆ ಅಂದರೆ ಬೆಟ್ಟದ ಮೇಲೆ ಬಹಳ ಮಳೆಯಾಗುತ್ತದೆ. ಆಗ ನೀರು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲುತ್ತದೆ ಅಷ್ಟೇ. ಮಳೆಯಾಗುವ ತನಕ ನಂತರ ಕೆಳಗೆ ಬರುತ್ತದೆ. ಅರ್ಥಾತ್ ಒಂದು ಬಾರಿಯಂತೂ ಇವರು ಉಚ್ಚ ಪದ ಪ್ರಾಪ್ತಿಸುತ್ತಾರೆ, ಅವತಾರ ತಾಳಿ ಬರುತ್ತಾರೆ ಮತ್ತು ನಂತರ 84 ಲಕ್ಷ ಯೋನಿಗಳಲ್ಲಿ ಅಲೆದಾಡುತ್ತಾ ಇರುತ್ತಾರೆ. ನಾ ಸದ್ಗುರು ಜನನಿ ಜನ. ಗರೀಬ್ ದಾಸರು ಪರಮಾತ್ಮನನ್ನು ಕಣ್ಗಳಿಂದ ನೋಡಿ ಹೇಳುತ್ತಿದ್ದಾರೆ ಅವನ ಎಲ್ಲ ಮಹಿಮೆಯನ್ನು. ನಾ ಸದ್ಗುರು ಜನನಿ ಜನ ಜಾಕೆ ಮಾಯನ ಬಾಪೆ, पिंड ब्रह्मांड से रहित है नावा तीनों तापो। शब्द संदेशा कहते हूँ भिन्न भिन्न भेद विचार, इनको माया जानियो ये 9-10 ಅವತಾರೆ. ಈಗ ಇಲ್ಲಿ ಮಾಯೆಯ ಅರ್ಥವಿದೆ. ಕಾಲನ ಜಾಲ. ಮಾಯಾ ಅಂದರೆ ಜಾಲ. शब्द संदेशा कहते हूँ बिन बिन भेद विचार, इनको माया जानियो ये 9-10 ಅವತಾರ. ಇದು ಕಾಲನ ಜಾಲವಾಗಿದೆ. ಈ 9-10 ಅವತಾರಗಳು ಬರುವವು. ಇದು ಕಾಲನ ಜಾಲವಾಗಿದೆ. ಕಾಲನ ಮಾಯೆಯಿಂದ ಇದೆಲ್ಲ ಇದೆ. ಈಗ ಈ ಮಾಯೆ ಜಾಲ ಹೇಗಿದೆ ಇದು ಅಂದರೆ ಶ್ರೀಕೃಷ್ಣನು ಕಂಸನನ್ನು ಕೊಂದನು ಮತ್ತು ಶ್ರೀಕೃಷ್ಣನು ವಿಷ್ಣು ಅವತಾರದವರಾಗಿದ್ದರು. ಈಗ ಎಲ್ಲ ಮಾನವರು ಶ್ರೀಕೃಷ್ಣನನ್ನು ಹೀರೋ ಎಂದು ತಿಳಿದು ಮತ್ತು ಭಗವಂತನೆಂದು ತಿಳಿದು ಸಮರ್ಥ ಶಕ್ತಿ ಎಂದು ತಿಳಿದು, ಏಕೆಂದರೆ ಕಂಸನಂಥ ದುಷ್ಟರಾಜ ಎಲ್ಲರನ್ನೂ ದುಃಖಿಗೊಳಿಸುತ್ತಿದ್ದ. ಅವನನ್ನು ಕೊಂದಿರುವುದರಿಂದ ಎಲ್ಲರೂ ಸುಖದ ನಿಟ್ಟುಸಿರು ಬಿಟ್ಟರು ಮತ್ತು ಎಲ್ಲರಿಗೆಲ್ಲರೂ ಶ್ರೀಕೃಷ್ಣನ ಅಂದರೆ ವಿಷ್ಣುವಿನ ಮೇಲೆ ಆಸಕ್ತರಾದರು. ಇವರಂತೂ ಭಗವಂತರೇ ಆಗಿದ್ದಾರೆ. ಇದಾಗಿತ್ತು ಜಾಲ. ಶಬ್ದ ಸಂದೇಶ कहते हूँ बिन बिन भेद विचारे, इसको माया जानियो ये 9-10 ಅವತಾರೆ. 9 ಬಂದದ್ದಾಯಿತು, 10ನೇವನು ಬರುವನು ಹೇಳುತ್ತಾರೆ. ಇದೆಲ್ಲ ಕಾಲನ ಜಾಲವಾಗಿದೆ. ಮತ್ತು ಇಲ್ಲಿ ಇಷ್ಟು ಈ ತತ್ವಜ್ಞಾನದ ಅಭಾವದಿಂದ ಇದೇ ಜೀವಾತ್ಮ ಇಷ್ಟು ನೀಚನಾಗುತ್ತಾನೆ, ಹಿಂದೆ ಮುಂದೆ ನೋಡುವುದಿಲ್ಲ. ಮಾಯೆ ಮಾಯೆ ಅಂದರೆ ಈಗ ವರ್ತಮಾನದಲ್ಲಿ ಏನು ಸ್ಥಿತಿ ನಡೆಯುತ್ತಿದೆ, ಯಾವುದೇ ಕ್ಷೇತ್ರದಲ್ಲಿ ನೋಡಿ, ಯಾವುದೇ ರಾಜ ಮುಖಂಡನನ್ನು ನೋಡಿ ಎಷ್ಟು ಭ್ರಷ್ಟಾಚಾರ ಆಗುತ್ತಿರುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ನೋಡಿ ಮಾಯೆಯಲ್ಲಿ ಇಷ್ಟೊಂದು ಕುರುಡರಾಗಿದ್ದೇವೆ. ಹಿಂದೆ ಮುಂದೆ ಮಾನ ಮರ್ಯಾದೆ ಏನೂ ಉಳಿದಿಲ್ಲ ಮತ್ತು ಇಷ್ಟೊಂದು ಅನ್ಯಾಯಗಳಾಗುತ್ತಿದ್ದಾರೆ. ವರ್ತಮಾನದ ಅಷ್ಟೂ ಅಧಿಕಾರಿಗಳು, ಕರ್ಮಚಾರಿಗಳು ಅವರು ಹಿಂದೆ ಮುಂದೆ ನೋಡುವುದೇ ಇಲ್ಲ. ಮತ್ತು ಒಂದು ಬಾರಿ ಇಂತಹ ಸ್ಥಿತಿ ಈ ರಾಜ ಮುಖಂಡರುಗಳ ಅಂದರೆ ಕ್ಷತ್ರಿಯರದು ಆಗಿತ್ತು. ಇವರು ಬಹಳ ದುಷ್ಟರಾಗಿದ್ದರು. ಆ ಸಮಯದಲ್ಲಿ ಮೇಲಿನಿಂದ ಕಾಲನು ಕಳುಹಿಸಿದ ಪರಶುರಾಮನನ್ನು ಮತ್ತು ಪರಶುರಾಮನು ಇವರನ್ನು ಹೀಗೆ ಕಡಿದ. ಹೇಗೆಂದರೆ ವೃಕ್ಷ ಕಡಿದಂತೆ, ಎಲೆಗಳನ್ನು ಉದುರಿಸಿದಂತೆ. ಈಗ ಮನುಷ್ಯ ಜ್ಞಾನದಿಂದ ಒಪ್ಪುವನು. ಇಲ್ಲದಿದ್ದರೆ ಕಾಲನ ಬಳಿ ಇದಕ್ಕೆ ಈ ಸಮಾಧಾನವಿದೆ ಅಂದರೆ ಫ್ಲಡ್ಸ್ ಬರುವುದು ಎಲ್ಲಾದರೂ ಮತ್ತು ಭೂಕಂಪ ಬರುವುದು, ಇವರನ್ನು ಹಾಗೆ ಉದ್ಧರಿಸುವ. ಅಥವಾ ಮತ್ತೆ ಈ 10ನೇ ಅವತಾರ ಬರುವನು ನಿಕಳಂಕ ಮತ್ತು ನಂತರ ಇವರೆಲ್ಲರನ್ನೂ ಕಡಿಯುವ ಪರಶುರಾಮ ಕಡಿದಂತೆ. ಕತ್ತಿ ಹಿಡಿದು ಬರುವನು, ಬಹಳ ದೊಡ್ಡದು, ಮತ್ತು ಎಲ್ಲರನ್ನೂ ಕಡಿಯುವನು. ಏಕೆ? ಹೀಗಂತೂ ಒಪ್ಪಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವ ಯೋಗ್ಯರಿಲ್ಲ, ಜ್ಞಾನದಿಂದ ಒಪ್ಪಿಕೊಳ್ಳುತ್ತಾರೆ. ಈಗ ಈ ಜ್ಞಾನ ಒಂದು ಬಾರಿ ಎಲ್ಲರನ್ನೂ ಒಪ್ಪಿಸುವುದು. ಯಾವುದನ್ನು ಈ ದಾಸನ ಮೂಲಕ ಪರಮಾತ್ಮನು ಜ್ಞಾನ ಪ್ರಚಾರ ಮಾಡಿಸಿದ್ದಾನೆ. ಇದು ಇಡೀ ವಿಶ್ವದಲ್ಲಿ ಹರಡುವುದು. ಮತ್ತು ಈ ಜ್ಞಾನದ ಆಧಾರದಿಂದ ನಂತರ ನೋಡಿ, ನೀವು ಮಾಡಿ ತೋರಿಸಿ ದುಷ್ಟ ಕೆಲಸವನ್ನು, ತೆಗೆದುಕೊಂಡು ತೋರಿಸಿ ಲಂಚವನ್ನು. ಹೀಗೆ ಇದು ಪಕ್ಕಾ ವಿಷಯ ಕಾಣಿಸುವುದು ನಿಮಗೆ. ಏಕೆಂದರೆ ನಾವು ಜ್ಞಾನಹೀನರಾದೆವು, ಆಧ್ಯಾತ್ಮ ಜ್ಞಾನ ಉಳಿದಿಲ್ಲ. ನಾವು ಸ್ವಲ್ಪವೂ ಹಿಂದೆ ಮುಂದೆ ನೋಡುವುದಿಲ್ಲ, ವಿಷ ತಿನ್ನುತ್ತಿದ್ದೇವೆ ಈ ದುಷ್ಟ ಕೆಲಸಗಳನ್ನು ಮಾಡಿ ಮತ್ತು ಮಾಯೆ ಹಿಂದೆ ಓಡಿ. ಹಾಗಾಗಿ ಅವರು ಹೇಳುತ್ತಾರೆ 10ನೇ ಅವತಾರ ಬರುವನು, ನಂತರ ಹೀಗೆಯೇ ಕಡಿಯುವನು. कृष्ण कन्हैया राम है ये बलि बावन अवतार, हिरण्यकशिपु नरसिंह है ये काल के विस्तार, वो तो अचल अनूपे है नूरी देह शरीर. ಆ ಪರಮಾತ್ಮ ಅಂತೂ ಪ್ರಕಾಶಮಾನ ಶರೀರವುಳ್ಳವ, ಸತ್ಯಲೋಕದಲ್ಲಿ ವಿರಾಜಮಾನನಾಗಿದ್ದಾನೆ.
और करता हो अवतर ये काल के रघुवीर। ಹೇಳುತ್ತಾರೆ, ಇವರು ಭಗವಂತನಾಗಿ ಅವತರಿಸುತ್ತಾರೆ, ಇವರು ಕಾಲನ ರಘುವೀರರು. दरता को करता कहे बड़ा अंदेशा मोहे, पारस पद भेटा नहीं जिसको कहिए लोहे। लोक अलोकम दीप सब पूर्ण पद प्रकाश, धौल धरनी सब जावेंगे थिर सी आकाश। ಈಗ ಪರಮಾತ್ಮ ಹೇಳುತ್ತಾರೆ, ಅಂದರೆ ನಮ್ಮ ಮಟ್ಟ ಹೇಗೆ ಕುಸಿದು ಹೋಯಿತು. ನಾವು ಸತ್ಯಲೋಕದಿಂದ ಬಂದಾಗ ನೀವು ಮಾಣಿಕ್ಯ, ನೀವು ಹಂಸರಾಗಿದ್ರಿ. ನೀವು ಯಾರಿಗೂ ಕೆಡುಕು ಮಾಡ್ತಿರ್ಲಿಲ್ಲ, ಪರಸ್ಪರ ಪ್ರೀತಿಯಿಂದ ಇರುತ್ತಿದ್ರಿ, ಪ್ರೀತಿಯಿಂದ. ಆದರೆ ಕಾಲನಿಗೆ ಈ ವಿಷಯ ಹಿಡಿಸ್ತಿರ್ಲಿಲ್ಲ. ಏಕೆಂದರೆ ಇವರು ಒಂದೊಮ್ಮೆ ಇಲ್ಲಿ ವಿಚಲಿತರಾಗದಿದ್ದರೆ, ದುಃಖಿಯಾಗದಿದ್ದರೆ, ಇವರೊಳಗೆ ಯಾವ ವಿಕಾರವನ್ನು ಹಾಕದಿದ್ದರೆ ಭಗವಂತನನ್ನು ಭಜಿಸುವರು. ಅದಕ್ಕೆ ನಮ್ಮನ್ನು ದುಃಖಿಯನ್ನಾಗಿಸಲು ನಮಗಾಗಿ ಇವನು ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಯಾವಾಗ ನಾವು ಸತ್ಯಲೋಕದಿಂದ ಬಂದಿದ್ದೆವು ಆವಾಗ ನಾವು ಶಕ್ತಿ ಭಕ್ತಿಯಿಂದ ಪರಿಪೂರ್ಣರಾಗಿದ್ದೆವು. ನಂತರ ಇವನು ನಮ್ಮನ್ನು ಇರಿಸಿದ ಆ ಮೇಲಿನ ಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ. ಅಲ್ಲಿ ಇವನು ದೊಡ್ಡ ಸುಂದರ ಪದಾರ್ಥ ಮಾಡಿಟ್ಟಿರುವನು. ದೊಡ್ಡ ಕುಣಿತ, ಹಾಡು ಮತ್ತು ನಮ್ಮೊಳಗೇನೆ ಮಾಡಿದ ಯಾರನ್ನು ಸ್ತ್ರೀ ಪುರುಷ ಇಲ್ಲಿಯವರನ್ನು ಮತ್ತು ಒಬ್ಬೊಬ್ಬರಿಗೂ ಅಲ್ಲಿ ಮತ್ತೆ ಇರಿಸಿದ ಟ್ಯಾಕ್ಸ್, ಅಂದರೆ ನಿಮ್ಮ ಮೂಲಧನ. ಈ ಹೋಟೆಲಲ್ಲಿ ಇರುವಿರಿ, ಆಗ ಅದು ಬಾಡಿಗೆ. ಇದರಲ್ಲಿ ಇರುವುದಾದರೆ ಇದು ಇದರ ಚಾರ್ಜ್ ಆಗಿದೆ. ಆಗ ನಮ್ಮ ಪುಣ್ಯ ಮುಗಿದಾಗ ನಂತರ ಇವನು ಈ ಪೃಥ್ವಿ ರೂಪಿ ಜೈಲು ಮಾಡಿಟ್ಟಿದ್ದಾನೆ. ಇಲ್ಲಿ ಕುಕ್ಕಿಬಿಟ್ಟ, ಇಲ್ಲಿಗೆ ಕಳಿಸಿಬಿಟ್ಟ. ಈಗ ಏನು ಹೇಳುತ್ತಾರೆ, ಮೇರೆ ಹಂಸಾಬಾಯಿ ಹಂಸ ರೂಪ ಥಾ ಜಬ್ ತು ಆಯಾ. ಕಬೀರ ಪರಮೇಶ್ವರರು ತಿಳಿಸಬಯಸುತ್ತಾರೆ, ಮೇರೆ ಹಂಸಾಬಾಯಿ, ಹೇ ನನ್ನ ಹಂಸ, ಹೇ ನನ್ನ ಮಾಣಿಕ್ಯ, ನೀನು ಹಂಸನಾಗಿದ್ದೆ ಇಲ್ಲಿಗೆ ಬಂದಾಗ. अपना स्वरूप बोल मैं भूला ताते जीव कहाया मेरे हंसाबाई, हंस रूप था जब तू आया. ಅಲ್ಲಿಂದ ಬಂದಾಗ ನೀನಿಷ್ಟು ವಿಕಾರಿಯಾಗಿರಲಿಲ್ಲ. ಮತ್ತು ತನ್ನ ಸ್ವರೂಪ ಅಂದರೆ ನೀನು ಯಾರು, ಎಲ್ಲಿಂದ ಬಂದಿರುವೆ, ಇದನ್ನು ಮರೆಯುವುದರಿಂದ ನೀನಿಲ್ಲಿ ಜೀವಾತ್ಮನಾದೆ. ಒಂದೊಂದು ರೊಟ್ಟಿಗಾಗಿ ಕೈ ಜೋಡಿಸಿ ಸುತ್ತಾಡುತ್ತಿರುವೆ ಈ ನಕಲಿ ಭಗವಂತರ ಮುಂದೆ. ಈಗ ಏನು ಹೇಳ್ತಾರೆ, लाल से हीरा भया, हीरे से भया मोती, मोती से सीसा भया जब बेसरा जात और गोत. ಅಂದರೆ ಮಾಣಿಕ್ಯದಿಂದ ನೀನು ವಜ್ರ ಆದೆ, ವಜ್ರದಿಂದ ಮತ್ತೆ ಮುತ್ತು ಆದೆ. ಇಲ್ಲಿ ಸತ್ಯಯುಗದಲ್ಲಿ ಬಂದಾಗ ಜೀವಾತ್ಮ, ಅದು ಕೂಡ ಬಹಳ. ಯಾವಾಗ ಸತ್ಯಯುಗದಲ್ಲಿ ಜನ್ಮ ತಳೆಯುತ್ತಾರೆ ಅವುಗಳು ಕೂಡ ಒಳ್ಳೆಯ ಶಾಂತ ಸ್ವಭಾವದವರಾಗಿರುತ್ತಾರೆ. ಮತ್ತು ನಂತರ ಹೇಳುತ್ತಾರೆ, ಯಥಾರ್ಥ ಭಕ್ತಿ ಜ್ಞಾನವಾಗದಿರುವುದರಿಂದ, ಪರಮೇಶ್ವರನ ಸತ್ಯ ಮಾರ್ಗ ಸಿಗದೇ ಇರುವುದರಿಂದ. ಮತ್ತು ಹೇಳ್ತಾರೆ, फिर तो मोती से सीसा भया क्योंकि तुम बिसर गया जात और गोत. ಹೀಗೆ ಹೇಳುತ್ತಾರೆ, ನೀನಂತೂ ಜಾತಿ ಗೋತ್ರ ಮರೆತಿರುವೆ. ಅಂದರೆ ಯಥಾರ್ಥ ಜ್ಞಾನವನ್ನು, ಸತ್ಯಲೋಕವನ್ನು ನೀನು ಮರೆತು ಹೋದೆ. ಯಥಾರ್ಥ ಭಕ್ತಿ ನೀನು ಮರೆತಿರುವುದರಿಂದ ಈಗ ನೀನು ಗಾಜು ಆದೆ. ಮತ್ತೇನು ಹೇಳ್ತಾರೆ, सोने से चांदी भया, ನಿಮ್ಮದು ಇಷ್ಟು ಡಿವ್ಯಾಲ್ಯೂ ಆಯಿತು, ಇಷ್ಟು ಏನಾಯ್ತಂದರೆ ಡಿಕ್ರೀಸ್ ಆಯಿತು ನಿಮ್ಮ ವ್ಯಾಲ್ಯೂ. ಚಿನ್ನ ಆಗಿದೆ ನೀನು ಇಲ್ಲಿ ಬಂದಾಗ. ನಂತರ ಚಿನ್ನದಿಂದ ಬೆಳ್ಳಿಯಾದೆ, ಮತ್ತು ನಂತರ ಬೆಳ್ಳಿಯಿಂದ ನೀನು ತವರ ಲೋಹ ಆಗಿಬಿಟ್ಟೆ. ಓಯ್, ಈಗ ಜೀವಾತ್ಮ ಆಗಿ ನಾವು ತವರಾಗಿ ಬಿಟ್ಟೆವು. ಆಹಾ, सोने से चांदी भया, चांदी से भया रुपया, रुपये से शीशा भया, जाना नहीं स्वरूप. जस्ट भया तांबा भया, यौवन हो गया रांग, और शब्द महल जाना नहीं नाहक धारा सांग. ಅಂದರೆ ಹೇಗೆ ರೂಪಧಾರಣೆ ಮಾಡುವುದು ಅಂದರೆ ಒಬ್ಬ ಸಾಧುವಿನ ರೂಪದಾಳಿ, ಗಡ್ಡ ಮೀಸೆಯೆಲ್ಲ ಬೆಳೆಸಿಕೊಂಡು, ಕೂದಲೆಲ್ಲ ಇಟ್ಟುಕೊಂಡು, ಅಥವಾ ತಲೆಯನ್ನು ಬೋಳಿಸಿ, ಕಾವಿಯ ಬಟ್ಟೆಯನ್ನು ತೊಟ್ಟು ಹೊರಟ ಪರಮಾತ್ಮನನ್ನು ಪಡೆಯಲು. ಹೇಳುತ್ತಾರೆ, ನಿನಗೆ ಜ್ಞಾನವಂತೂ ಸ್ವಲ್ಪವೂ ಇಲ್ಲ, ಮತ್ತು ಸಾಧು ರೂಪ ಧರಿಸಿ ನಾಟಕವಾಡುತ್ತಿರುವೆ. 14वें पुर की कहूँ, 15वें पुर मेले, 16वें पुर में सिंधु है मान सरोवर खेल.
कौड़ी गिट्टी संखले है दरियाओं की झाले, इन बातों क्यों पाइए कर सतगुरु नजर निहाले. ಈಗ ಅಂತೆಯೇ ಯಾರೋ ಸಂತ ಮಹಾತ್ಮರನ್ನು ನೋಡುತ್ತೇವೆ. ಹೇಳುತ್ತಾರೆ, ಅವನು ಇಂತಹ ಸಿದ್ಧಿ ತೋರಿಸಿದ. ಹೇಗೆಂದರೆ ಅಗಸ್ತ್ಯ ಋಷಿಯು 7 ಸಮುದ್ರ ಕುಡಿದನು ಒಂದೇ ಒಂದು ಗುಟುಕಲ್ಲಿ. ಮತ್ತು ಗೋರಖನಾಥರು ಏನಿದ್ರು, ಒಂದು ಬೆಟ್ಟ, ಒಂದು ಪರ್ವತ ಇತ್ತು, ಅದನ್ನು ತನ್ನ ಸಿದ್ಧಿಯಿಂದ ಚಿನ್ನವನ್ನಾಗಿ ಮಾಡಿದ್ದರು. ಪರಮಾತ್ಮ ಹೇಳುತ್ತಾರೆ, ಇದಂತೂ ಹೀಗೆ, ಅಂದರೆ ಪರಮಾತ್ಮ ರೂಪಿ ಶಕ್ತಿಯ ಭಕ್ತಿಯ ಅಲೆಗಳಾಗಿವೆ. ಮತ್ತು ಈ ಅಲೆಯಲ್ಲಿ ಈ ಶಂಖಗಳು, ಬಸವನಗಳು ಆರಿಸುತ್ತಾರೆ. ಇವರು ಸಮುದ್ರ ಅಲೆ ಹೊಡೆಯುವಾಗ ಕೆಳಗಿನಿಂದ ಸೈಕ್ಲೋನ್ ಬರುತ್ತದೆ. ಆಗ ಅದು ಕೆಳಗಿನಿಂದ, ಅಂದರೆ ಕೆಳಗಿನಿಂದ ಆ ಮುತ್ತು, ರತ್ನ ಮತ್ತು ಈ ಶಂಖಗಳನ್ನೆಲ್ಲ ಹೊರಗೆ ಎಸೆಯುತ್ತದೆ. ಈ ಸಣ್ಣ ಪುಟ್ಟ ಶಂಖಗಳಂತೆ, ಚಿಪ್ಪಿನ ತುಂಡುಗಳಂತೆ ಟೊಳ್ಳು. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ಯಾವುದನ್ನು ಭಕ್ತಿಯ ಅಲೆ ಎಂದು ನೀವು ತಿಳಿದಿರುವಿರಿ, ಈ ರಿದ್ಧಿ ಸಿದ್ಧಿ ನೋಡಿ, ಇವುಗಳಂತೂ ಶಂಖಹುಳುಗಳು. ಶಂಖಹುಳುಗಳನ್ನು ನೀವು ನೋಡಿರಬಹುದು. ಅಂದರೆ ಮಳೆಯಾಗುತ್ತಿತ್ತು, ಅದರಲ್ಲಿ ಆಗ ನಾವು ನೋಡುತ್ತಿದ್ದೆವು, ಆ ಗೋಳಗೋಳವಾಗಿ ಬಿಳಿ ಬಿಳಿಯದು, ಪುಟ್ಟ ಪುಟ್ಟದು, ಅದನ್ನು ನಾವು ಕಪ್ಪೆ ಚಿಪ್ಪು ಎನ್ನುತ್ತೇವೆ. ಆ ಶಂಖ ಹುಳು ಹೇಳುತ್ತಾರೆ, ಇದಂತೂ ಇಂತಹ ಶಂಖಗಳು, ಇವು ಆ ಕಪ್ಪೆ ಚಿಪ್ಪಿನ ಮುತ್ತುಗಳಲ್ಲ, ಇವು ಮಾಣಿಕ್ಯವಲ್ಲ. ಆ ಸಿದ್ಧಿಗಳು, ಆ ಸಾಧನೆಗಳು ಏನು ನೀವು ಮಾಡುತ್ತಿದ್ದೀರಿ, ಇವು ಆ ವಸ್ತುಗಳಲ್ಲ. ಏಕೆಂದರೆ ಹೇಳುತ್ತಾರೆ, ಕೌಡಿ ಗಿಟ್ಟಿ ಸಂಖಲೆ, ಇವಂತೂ ಕಲ್ಲುಗಳು, ಹರಳುಗಳು. ಮತ್ತು ಈ ಸಂಖಲೆ ಅಂದರೆ ಶಂಖಹುಳು, ಇವು ಮುತ್ತುಗಳು ಅಲ್ಲ. ಅದನ್ನು ನೀವು ಮೋಕ್ಷರೂಪಿ ಮುತ್ತುಗಳೆಂದು ನಂಬುತ್ತೀರಿ. ಇದು ಆ ಸಾಧನೆ ನಿಮ್ಮದು ಅಲ್ಲ. कौड़ी गिट्टी संखले ये दरियाओं की झाले, इन बातों क्या पाइए कर सतगुरु नजर निहाले. ಹೇಳುತ್ತಾರೆ, ಈ ರೀತಿ ನೀವು ತಮ್ಮಲ್ಲಿಯೇ ವಿದ್ವಾಂಸರಾಗಿ ತಿರುಗುತ್ತಿರಲ್ಲ, ಈ ಮಾತುಗಳಿಂದ ಏನೂ ಸಿಗದು. ಆ ತತ್ವದರ್ಶಿ ಸಂತನನ್ನು ನೋಡಿ ಆನಂದಿಸಿರಿ. ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 34ರಲ್ಲಿ ಹೇಳಿದ್ದೇನೆಂದರೆ, ಆ ತತ್ವದರ್ಶಿ ಸಂತನಲ್ಲಿ ಆ ತತ್ವಜ್ಞಾನದ ಬಗ್ಗೆ ಕೇಳು ಮತ್ತು ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡುವುದರಿಂದ, ಕಪಟ ಬಿಟ್ಟು ವಿನಮ್ರತೆಯಿಂದ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ಆ ಪರಮಾತ್ಮ ತತ್ವದ ಜ್ಞಾನವನ್ನು ತಿಳಿಸುವರು. ಈಗ ಏನು ಹೇಳ್ತಾರೆ, घट में शोक सिलसिला ये सूतक बड़ा अंधेरे, ये दम गिनती के दिए तू फेर सके तो फेरे. ಈಗ ಹೇಗೆಂದರೆ, ನೀವು ನಾಮ ಪಡೆದಿದ್ದೀರಿ ಮತ್ತು ಹಲವು ಭಕ್ತರು ಬಂದು ಹೇಳುತ್ತಾರೆ, ನನ್ನ ನಾಮ ಖಂಡವಾಗಿದೆ. ಹೌದೇನು? ಹೇಗಾಯಿತು? 2-3 ದಿನ ನಾನು ಮಂತ್ರವೇನೂ ಮಾಡಲಿಲ್ಲ, ಆರತಿ ಮಾಡಿಲ್ಲ. ನಾನು ಕೇಳಿದೆ, ಏಕೆ ಮಾಡಿಲ್ಲ? ಟೆನ್ಷನ್ ಆಗಿತ್ತು. ಅರೆ ಒಳ್ಳೆ ಮನುಷ್ಯ, ಟೆನ್ಷನ್ ಅಂತೂ ಇದ್ದೇ ಇರುವುದು. ಈಗ ಟೆನ್ಷನ್ಗೆ ಟ್ರೀಟ್ಮೆಂಟ್ ಕೂಡ ಇದೇ ಆಗಿದೆ ಮತ್ತು ಬೇರೆ ಚಿಕಿತ್ಸೆ ಇಲ್ಲವೇ ಇಲ್ಲ. ಆದರೆ ನೀನು ಅದನ್ನೇ ಬಿಟ್ಟುಬಿಟ್ಟೆ. ಈಗ ಏನು ಹೇಳ್ತಾರೆ, घट में शोक सिलसिला और ये सूतक बढ़ा अंधेरे, ये दम गिनती के दिए तो फेर सके तो फेर. ಈಗ ತಮ್ಮ ಈ ಉಸಿರು ಮನುಷ್ಯನ ಎಣಿಸಿ ಹಾಕಿಟ್ಟಿದ್ದಾರೆ ಮತ್ತು ಈ ಶೋಕದ ಶ್ರೇಣಿಗಳಲ್ಲಿ ಯಾವಾಗಲೂ ಟೆನ್ಷನ್ ಇರುತ್ತದೆ, ಯಾವಾಗಲೂ ಏನಾದೊಂದು ಇರುತ್ತದೆ. ಹಲವರು ಹೀಗೆ ಹೇಳ್ತಾರೆ, 2-3 ದಿನ ಮದುವೆ ಕಾರ್ಯಕ್ರಮವಿತ್ತು, ನನಗೆ ಸ್ವಲ್ಪ ಭಕ್ತಿ ಮಾಡೋದಾಗಿಲ್ಲ. ವಾ ಸೋದರ, ಇಂತಹ ಮದುವೆ ನಿನಗೇನು ಕೆಲಸಕ್ಕೆ ಬಂತು? ನೀನು ಭಕ್ತಿಯೇ ಮಾಡದಿದ್ದರೆ? ಯಾರದೋ ಮದುವೆಯಲ್ಲಿ ಹೋಗಿದ್ದೆ, ಭಕ್ತಿ ಮಾಡಲಿಕ್ಕಾಗಿಲ್ಲ, ಅಲ್ಲಂತೂ ಮೋಜಿನಲ್ಲಿ ತೊಡಗಿದ್ದೆ, ಭಕ್ತಿಯಲ್ಲಿ ಏನು ತೊಂದರೆ ಇತ್ತು ನಿನಗೆ? ಈಗ ಪರಮಾತ್ಮ ನಮಗೆ ಇದೇ ಜ್ಞಾನವನ್ನು ನೀಡಬಯಸುತ್ತಾರೆ. ಕಬೀರ ಪರಮೇಶ್ವರರು ಹೇಳ್ತಾರೇನೆಂದರೆ, ಸುಕ್ಕೆ ಮಾಥೆ ಪತ್ಥರ್ ಪಡೋ ಅರಿಯೋ ನಾಮ ಹೃದಯ ತಜಾ और बलिहारी उस दुख के जो पल पल नाम रटावे. ಭಗವಂತನನ್ನು ಮರೆಸುವ ಇಂಥ ಸುಖಗಳು ಹೊತ್ತಿ ಭಸ್ಮವಾಗಲಿ. और बलिहारी उस दुख के जो पल पल नाम रटावे. ಹೇ ಭಗವಂತ, ಇಂಥ ಸುಖವನ್ನು ಕೊಡಬೇಡ, ತಮ್ಮಿಂದ ನಾವು ದೂರವಾಗುವಂಥದ್ದು. ಪರಮಾತ್ಮ ನಮಗೆ ನೆನಪಿಸುತ್ತಾರೆ, ಅಂದರೆ ನೀವು ಬೇಡುವುದಾದರೆ ಈ ರೀತಿಯ ವಸ್ತುಗಳನ್ನು ಬೇಡಿ ನನ್ನಲ್ಲಿ. ಅಂದರೆ ಹೇ ಭಗವಂತ, ಇಂತಹ ಸುಖ ನನಗೆ ನೀಡಬೇಡಿ. ಯಾವುದರಿಂದ, ಯಾವ ಕಾರಣದಿಂದ ನಾನು ತಮ್ಮಿಂದ ದೂರವಾಗುವೆ? ಇಂತಹ ದುಃಖವನ್ನು ನೀಡುತ್ತಿರುವ ನಿನ್ನ ದಾಸನಿಗೆ ಸದಾ ತಮ್ಮ ನೆನಪಿರುವಂತೆ. घट में शोक सिलसिला और सूतक बढ़ा अंधेर और ये दम गिनती के दिए फेर सके तो फेर. ಒಬ್ಬ ಪೊಲೀಸ ಇದ್ದ, ಕುದುರೆ ಮೇಲೆ ಏರಿ, ಇದು ಹಳೆ ಕಾಲದ ವಿಷಯವಾಗಿದೆ,
ಮತ್ತು ಯಾವುದೋ ಕೆಲಸದ ನಿಮಿತ್ತ ಊರಿಗೆ ಹೋಗುತ್ತಿದ್ದ ನಗರದಿಂದ. ಮುಂದೆ ಒಬ್ಬ ರೈತ ಹರ್ಹಟ್ ನಡೆಯಿಸುತ್ತಿದ್ದ. ಹರ್ಹಟ್ ಚಕ್ರ ಇರುತ್ತಿತ್ತು. ಮೊದಲ ಕಾಲದಲ್ಲಿ ಬಾವಿಯಿಂದ ನೀರು ಸೇರುತ್ತಿದ್ದರು ಮತ್ತು ಒಂದು ರಾಟೆ ಇರುತ್ತಿತ್ತು, ಕಟ್ಟಿಗೆಯದ್ದು, ಮತ್ತು ಆ ರಾಟೆಯ ಮೇಲೆ ಒಂದು ಚೈನನ್ನು ಹಾಕುತ್ತಿದ್ದರು, ಲೋಹದ್ದು ಮತ್ತು ಬಹಳ ದೊಡ್ಡ ಚೈನ್, ಇಷ್ಟು ಅಗಲ, ಮತ್ತು ಅದಕ್ಕೆ ಬಕೆಟ್ ವೆಲ್ಡ್ ಮಾಡಿಸುತ್ತಿದ್ದರು. ಮತ್ತು ಆ ಹರ್ಹಟ್ ಚಕ್ರ ನಡೆಯುತ್ತಿತ್ತು ಎತ್ತುಗಳಿಂದ, ಗಾಣದ ರೀತಿಯಲ್ಲಿ, ಮತ್ತು ಆ ರಾಟೆಯನ್ನು ತಿರುಗಿಸುತ್ತಿದ್ದ. ಆ ರಾಟೆ ಕೆಳಗಿನಿಂದ ನೀರನ್ನು ಮೇಲಕ್ಕೆ ತರುತ್ತಿತ್ತು ಮತ್ತು ನಾಲೆಯಲ್ಲಿ ಹಾಕುತ್ತಿತ್ತು. ಅದನ್ನು ಅವನು ಹೊಲಗಳಲ್ಲಿ ನೀರುಣಿಸುತ್ತಿದ್ದ ಮತ್ತು ಅದರಲ್ಲಿ ಶಬ್ದ ಬಹಳ ಬರುತ್ತಿತ್ತು, ಏಕೆಂದರೆ ಕಟ್ಟಿಗೆ ಸಾಮಗ್ರಿಗಳಿಂದಾದುದು ಆ ಚರಟ್ ಚೂ ಚೀ ಚೂ ಎಂದು ಸದ್ದು ಮಾಡುತ್ತಿತ್ತು. ಈಗ ಪೊಲೀಸನು ನೋಡಿದ. ಕುದುರೆ ದೂರದಿಂದಲೇ ನೋಡಿತು, ನೀರು ಹರಿಯುತ್ತಿದೆ. ಅದಕ್ಕೆ ಬಾಯಾರಿಕೆಯಾಗಿತ್ತು, ಪೊಲೀಸನಿಗೂ ಬಾಯಾರಿಕೆಯಾಗಿತ್ತು. ಈಗ ಪೊಲೀಸನು ಕುದುರೆಯನ್ನು ಆ ಕಡೆ ಮಾಡಿದ, ಎಲ್ಲಿ ನೀರಿತ್ತು. ನೀರು ಬರುತ್ತಿತ್ತು ಬಾವಿಯಿಂದ, ಹರ್ಹಡ್ದಿಂದ. ಆಗ ಆ ಕುದುರೆ ಹತ್ತಿರ ಬಂತು. ಆ ಚೀಚೂ ಚೀಚೂ ಶಬ್ದವನ್ನು ಕೇಳಿ ಕುಪ್ಪಳಿಸಿ ದೂರ ಓಡಿತು ಕುದುರೆ. ಈಗ SHO ಜೋರಾಗಿ ಕೋಪದಿಂದ ಹೇಳಿದನು, ಅರೇ ಓ ಹರಡ್ದವನೇ, ಈ ಚೂ ಚೂ ಬಂದು ಮಾಡಪ್ಪ, ನನ್ನ ಕುದುರೆ ಭಯಪಡ್ತಿದೆ. ಈಗ ರೈತ ಆ ಹರಟನ್ನು ನಿಲ್ಲಿಸಿದ, ಎತ್ತುಗಳನ್ನು ನಿಲ್ಲಿಸಿದ, ನಿಂತವು. ಚೂ ಚೂ ನಿಂತು ಹೋಯಿತು. ಕುದುರೆ ಹತ್ತಿರ ಬಂತು. ಅಲ್ಲಿಯವರೆಗೆ ಆ ನೀರು, ಏಕೆಂದರೆ ಅವು ನಡೆದರೆ ಮಾತ್ರ ನೀರು ಬರುತ್ತಿತ್ತು, ಮತ್ತು ಮುಂದೆ ಒಣಗಿದ ಹೊಲ ನೀರನ್ನು ಜೊತೆ ಜೊತೆಯಲ್ಲಿ ಇಂಗಿಸುತ್ತಿತ್ತು, ಕುಡಿಯುತ್ತಿತ್ತು ಉಸುಕು. ಈಗ ಕುದುರೆ ಹತ್ತಿರ ಬಂತು. ಇಷ್ಟರಲ್ಲಿ ನೀರು ಸಿಗಲಿಲ್ಲ. ಹೊಲದಲ್ಲಿ ನೀರು ಒಣಗಿತು, ಕುಡಿಯಲು ಸಿಗಲಿಲ್ಲ. ಪೊಲೀಸ ಹೇಳಿದ, ಅರೇ ರೈತ, ನೀರು ತೆಗೆ. ಮತ್ತವನು ಪುನಃ ಎತ್ತುಗಳಿಗೆ ಹೊಡೆದು ಮತ್ತೆ ಅದು ಚೂ ಚೂ ಪ್ರಾರಂಭವಾಯಿತು. ಕುದುರೆ ಮತ್ತೆ ಓಡಿ ಹೋಯಿತು. ಈಗ ಪೊಲೀಸ ಹೇಳಿದ, ಅರೇ ಚೂಂಚೂ ನಿಲ್ಲಿಸಪ್ಪ. ಅವನು ಮತ್ತೆ ಚೂಂಚೂ ನಿಲ್ಲಿಸಿದ, ಎತ್ತುಗಳನ್ನು ನಿಲ್ಲಿಸಿದ. ಹತ್ತಿರ ಬಂದರೆ ನೀರು, ಮತ್ತೆ ಜಲ ಸಿಗಲಿಲ್ಲ. ಹೀಗೆ ಹೇಳಿದ, ನೀರು ತೆಗೆ. ಪುನಃ ಎತ್ತುಗಳನ್ನು ಹೊಡೆದ. ಅದು ಮತ್ತೆ ಕುದುರೆ ಚೂಂಚೂಗೆ ದೂರ ಓಡಿತು. ಈಗ ರೈತ ಹೇಳಿದ, ಪೊಲೀಸರೇ, ಈ ಚೂಂಚೂನಲ್ಲಿ ನೀರು ಕುಡಿದರೆ ಕುಡಿದಿರಿ, ಇಲ್ಲ ಇದ್ದರೆ ಇಬ್ಬರು ಸಾಯುವಿರಿ. ಈ ಚೂಂಚೂನಲ್ಲಿಯೇ ನೀರು ಸಿಗುವುದು, ಇಲ್ಲದಿದ್ದರೆ ಈ ನೀರು ಹೊರಬರುವುದಿಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಇಲ್ಲಿ ಹೇಳ್ತಾರೆ, घट में शोक सिलसिला, ये सूतक बड़ा अंधेर, ये दम गिनती के दिए तो फेर सके तो फेर। बोलो सतगुरुदेव, बोलो सतगुरुदेव की जय। बंदी छोड़ कबीर परमेश्वर जी की जय। बंदी छोड़ गरीबदास जी महाराज जी की जय। स्वामी रामदेवानंद जी गुरु महाराज जी की जय। सर्व संतों की जय, सर्व भक्तों की जय, धर्मी पुरुषों की जय, श्री काशी धाम की जय, श्री छुडानी धाम की जय, श्री क्रौथा धाम की जय, श्री बरवाला धाम की जय। सत साहिब गरीब नमो नमो, सतपुरुष को नमस्कार गुरु की नहीं। सुर नर मुनि जन साधुआ संतों सर्वस दे नहीं। सतगुरु साहिब संत सब डंडो तम प्रणाम। आगे पीछे मज हुए तिनको जा कुर्बान। नराकार निर्विषम काल जाल वैवंजनम निर्लेपम निज निर्गुणम अकल अनुबेशंदनम। सोहम सुरति समाप्तम सकल समाना निर्तलय उज्ज्वल हिरंबर हरदमम बेपरवा अथाहे। वार पार नहीं मज्जतम। ग्रीव जो सुमरे सिद्ध होई, गणनायक गलताना करो अनुग्रह सोई, पारस पद परवाना। आदि गणेश मनाऊं, गणनायक देवन देवा, चरण कमल लो लाऊं, आदंत करूं सेवा। परम शक्ति संगीतम रिद्धि दाता सोई, अवगत गुण अतीतम सतपुरुष निर्मोही। जगदम्बा जगदीशम मंगल रूप मुरारी, तन मन अर्पों शेषम भक्ति मुक्ति भंडारी। सुर नर मुनि जन ध्यावे, ब्रह्मा विष्णु महेशा, शेष शेष मुख गावे, पूजे आदि गणेशा। इंद्र कुबेर सरीखा, वरुण धर्म राय धावे, समर्थ जीवन जी का मन इच्छा फल पावे।
33 कोटि आधारा ध्यान से 88 उतरे भव जल पारा कट है यम की फांसी 33 कोटि आधारा ध्यान से 88 उतरे भव जल पारा कट है यम की फांसी कर जोरूं विनती करूं डरूं चरण पर शीस गुरु जी राम देवानंद जी महाराज जी ने दियो नाम बख्शीश कोटि कोटि सिजदा करूं कोटि कोटि प्रणाम चरण कमल में राखियो मैं बांधी जाम गुलाम कुत्ता हूँ गुरुदेव का रामपाल दास का नाम गले प्रेम की जेवड़ी जा खेचो आ जाऊं तो करो तो बावड़ो दूर दूर करो तो जाऊं जो राखो तो ही रहूं जो देवो सुख जय इब कै सतगुरु मिले सब दुख आँखों रोए चरणों ऊपर शीस धरूं कहूँ जो कहनी हो कबीर साईं मिलेंगे पूछेंगे कुशलात आदि अंत की सब कहूँ अपने दिल की बात गुरु जी तुम ना भूलियो चाहे लाख लोग मिल जाही हमसे तुमको बहुत है तुमसे हमको नहीं तुमरे विसारे क्या बने मैं किसकी शरण में जाऊं शिव ब्रंच मुनि नारदा तिनके हृदय न समाऊं अब गुण किए तो बहुत किए करत न मानी हारे बावे बंदा बख्श दियो बावे गर्दन उतारो अब गुण मेरे बाप जी बख्शो गरीब नवाज जो मैं पूत कपूत हूँ बोर पिता को लाज मैं अपराधी जन्म का नक्सिक भरे विकार तुम दाता दुख भंजना मेरी करो संभार ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ ಇಡೀ ಸೃಷ್ಟಿಯ ರಚನಾಕಾರ ಕುಲದ ಮಾಲೀಕ ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ನೀವು ಈ ಸತ್ಯನಾರಾಯಣ ಕಥೆಯನ್ನು ಕೇಳಲು ಉಪಸ್ಥಿತರಾಗಿದ್ದೀರಿ. ಸತ್ಯನಾರಾಯಣ ಯಾರಿಗೆ ಹೇಳುತ್ತಾರೆ? ಸತ್ಯನಾರಾಯಣದ ಅರ್ಥವೇನೆಂದರೆ ಅವಿನಾಶಿ ಪರಮಾತ್ಮ. ಹಾಗೆ ಇಂದಿನ ತನಕ ನಮಗೆ ಇದೇ ಗೊತ್ತಿರಲಿಲ್ಲ ಅಂದರೆ ಸತ್ಯನಾರಾಯಣ ಯಾರು, ಅವಿನಾಶಿ ಪರಮಾತ್ಮ ಯಾರು ಮತ್ತು ಯಾರಿಂದ ನಮ್ಮ ಸಂಕಟಗಳು ನಿವಾರಣೆಯಾಗುವು, ಯಾರು ನಮ್ಮ ಭಾಗ್ಯದ ರೇಖೆಯನ್ನು ಬದಲಾಯಿಸಬಲ್ಲನು, ಪರಿವರ್ತನೆ ಮಾಡಬಲ್ಲನು. ಇಂದಿನ ತನಕ ನಮಗೆ ಆ ಪರಮೇಶ್ವರನ ಬಗ್ಗೆ ಜ್ಞಾನವಿರಲಿಲ್ಲ. ನಮ್ಮ ಸದ್ಗ್ರಂಥಗಳು ಆ ಪರಮೇಶ್ವರನ ಮಹಿಮೆಯಿಂದ ಪರಿಪೂರ್ಣವಾಗಿವೆ. ಆ ಎಲ್ಲ ಸದ್ಗ್ರಂಥಗಳು ಒಂದು ಇಂತಹ ಭಾಷೆಯಲ್ಲಿದ್ದವು, ಅವುಗಳನ್ನು ಜನಸಾಮಾನ್ಯರು ತಿಳಿದುಕೊಳ್ಳಲಾಗುತ್ತಿರಲಿಲ್ಲ. ಆ ಲ್ಯಾಂಗ್ವೇಜ್ ಆಗಿತ್ತು ಸಂಸ್ಕೃತ. ಮತ್ತು ಸಂಸ್ಕೃತ ಭಾಷೆಯನ್ನು ಓದುವ ಅಧಿಕಾರ ಒಂದೇ ವರ್ಣಕ್ಕೆ ಇತ್ತು, ಬ್ರಾಹ್ಮಣ ವರ್ಣಕ್ಕೆ. ಪುಣ್ಯಾತ್ಮರೇ,
ಸಂಸ್ಕೃತ ಒಂದು ಲ್ಯಾಂಗ್ವೇಜ್ ಆಗಿದೆ, ಒಂದು ಭಾಷೆಯಾಗಿದೆ. ಆಧ್ಯಾತ್ಮಿಕ ಜ್ಞಾನ ಬೇಕಾದರೆ ಅದು ಎಂತಹದ್ದೇ ಭಾಷೆಯಲ್ಲಿ ವಿದ್ಯಮಾನವಾಗಿರಲಿ, ಅದನ್ನು ತಿಳಿದುಕೊಳ್ಳುವುದು ಬೇರೆ ವಿಷಯವಾಗಿದೆ. ಹೇಳ್ತಾರೆ, ಗುರು ಬಿನ್ ಕಾಹು ನ ಪಾಯ ಜ್ಞಾನ ज्यों थोथा बुछड़े किसाना। गुरु बिन वेद पढ़े जो प्राणी और समझे नहीं सार रहे अज्ञानी। ಪವಿತ್ರ 4 ವೇದಗಳು ಬಹಳ ಪುರಾತನ ಗ್ರಂಥಗಳಾಗಿವೆ. ಇವು ಸಂಸ್ಕೃತ ಭಾಷೆಯಲ್ಲಿ ಲಿಪಿಬದ್ಧವಾಗಿ ಇವೆ. ಈಗ ಅವುಗಳ ಅನುವಾದ ಕೆಲವು ಸಂಸ್ಕೃತ ಭಾಷೆಯನ್ನು ತಿಳಿದವರು ಮಾಡಿದ್ದಾರೆ. ಆದರೆ ಅವರು ಆಧ್ಯಾತ್ಮಿಕ ಜ್ಞಾನವನ್ನು, ತತ್ವಜ್ಞಾನವನ್ನು ತಿಳಿದಿರಲಿಲ್ಲ. ಆ ಕಾರಣದಿಂದಾಗಿ ಅವರಿಗೆ ಯಥಾರ್ಥ ಅನುವಾದ ಮಾಡಲಾಗಲಿಲ್ಲ. ಆದರೂ ಬಹಳಷ್ಟು ಹೊಂದಿಕೊಳ್ಳುವ ಅನುವಾದವನ್ನು ಮಾಡಲಾಗಿದೆ. ಅಧಿಕವಲ್ಲದಿದ್ದರೂ 20% ಅವರು ಸರಿಯಾಗಿ, ಅಂದರೆ 20% ಅನುವಾದ ಏನಿದೆ ಅದು ಕೂಡ ಸುಮಾರು ಸರಿಯಾಗಿ ಮಾಡಲಾಗಿದೆ. ಈಗ ಆ ತತ್ವಜ್ಞಾನ ಆ ಪವಿತ್ರ ವೇದಗಳಲ್ಲಿ, ಪವಿತ್ರ ಪುರಾಣಗಳಲ್ಲಿ, ಪವಿತ್ರ ಶ್ರೀಮದ್ ಭಗವದ್ಗೀತೆಯಲ್ಲಿ ವಿದ್ಯಮಾನವಾಗಿದೆ. ಅದನ್ನೇ ಪರಮೇಶ್ವರ ಕಬೀರ ದೇವರು ತನ್ನ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ, ಕಬೀರವಾಣಿಯಲ್ಲಿ ಸುಮಾರು 600 ವರ್ಷಗಳ ಮೊದಲೇ ಹೇಳಿದ್ದರು, ಉಚ್ಚಾರಣೆ ಮಾಡಿದ್ದರು ತಮ್ಮ ಶ್ರೀಮುಖದಿಂದ. ಮತ್ತು ಅದನ್ನು ಆದರಣೀಯ ಧರ್ಮದಾಸರು ಮತ್ತು ಇವರು ಅವರ ಬಹಳ ವರಿಷ್ಠ ವರ್ಣೀಯ ಪುರುಷರಲ್ಲಿ ಒಳ್ಳೆಯ ಆತ್ಮಗಳಲ್ಲಿ ಒಬ್ಬರಾಗಿದ್ದರು. ಯಾರನ್ನು ಭಗವಂತ ಬಂದು ಸಿಗುತ್ತಾರೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26 ಮತ್ತು 27ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82, ಮಂತ್ರ 1, 2, 3ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9ರ ಸೂಕ್ತಿ ಸಂಖ್ಯೆ 96ರಲ್ಲಿ ಮತ್ತು 16ರಿಂದ 20ನೇ ಮಂತ್ರದವರೆಗೆ, ಋಗ್ವೇದ ಮಂಡಲ ಸಂಖ್ಯೆ 9ರ ಸೂಕ್ತಿ ಸಂಖ್ಯೆ 97ರ 56 ಮತ್ತು 57ನೇ ಮಂತ್ರದಲ್ಲಿ, ಇನ್ನೂ ಅನೇಕ ಸ್ಥಾನಗಳಲ್ಲಿ, ಅನೇಕ ಮಂತ್ರಗಳಲ್ಲಿ, ಪವಿತ್ರ ವೇದಗಳಲ್ಲಿ ಇದನ್ನು ಸ್ಪಷ್ಟಪಡಿಸಲಾಗಿದೆ. ಅಂದರೆ ಆ ಪರಮೇಶ್ವರ, ಆ ಪೂರ್ಣ ಪರಮಾತ್ಮ ಯಾರು ಪೂರ್ಣ ಮೋಕ್ಷದಾಯಕನಾಗಿದ್ದಾನೆ, ಸರ್ವ ಸೃಷ್ಟಿಯ ರಚನಾಕಾರನಾಗಿದ್ದಾನೆ, ಅವನು ಮೇಲೆ ಸತ್ಯಲೋಕದಲ್ಲಿ ಇರುತ್ತಾನೆ. ಅವನು 3ನೇ ಮುಕ್ತಿಧಾಮದಲ್ಲಿರುತ್ತಾನೆ. ಮತ್ತು ಮೇಲಿನ ಇನ್ನೂ 3 ಲೋಕಗಳು ಬೇರೆ ಇವೆ, ಅವುಗಳಲ್ಲೂ ಅವನೇ ವಿದ್ಯಮಾನನಾಗಿರುತ್ತಾನೆ. ಅವನು 1ರಿಂದ ಹಲವು ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಅವನು ತನ್ನ ಆ 3ನೇ ಮುಕ್ತಿಧಾಮದಿಂದ ನಡೆದು ಬರುತ್ತಾನೆ, ವೇಗದಿಂದ ಬರುತ್ತಾನೆ. ಮತ್ತು ಶ್ರೇಷ್ಠ ಆತ್ಮ, ಒಳ್ಳೆಯ ಆತ್ಮಗಳಿಗೆ ಅವನು ಪ್ರಾಪ್ತನಾಗುತ್ತಾನೆ, ಸಿಗುತ್ತಾನೆ. ನಂತರ ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರದಾನಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನ ಪ್ರದಾನ ಮಾಡುವ ಉದ್ದೇಶದಿಂದಲೇ ಪರಮಾತ್ಮ ಸತ್ಯಲೋಕದಿಂದ ವೇಗದಿಂದ ಇಲ್ಲಿ ಈ ಕಾಲನ ಲೋಕದಲ್ಲಿ, ಪೃಥ್ವಿಲೋಕದಲ್ಲಿ ಬಂದು ಅವರು ಪ್ರಕಟರಾಗುತ್ತಾರೆ. ಪರಮಾತ್ಮ ಸಶರೀರರಾಗಿದ್ದಾರೆ. ಪರಮೇಶ್ವರ ಒಂದು ರೂಪದಲ್ಲಿ, ಅಸಂಖ್ಯ ಬ್ರಹ್ಮಾಂಡಗಳ ಕುಲದ ಮಾಲೀಕನ ರೂಪದಲ್ಲಿ, ಅಕಹ ಲೋಕದ ಒಳಗೆ ಆಲ್ ಓವರ್ ಕಂಟ್ರೋಲರ್ನ ಸಿಂಹಾಸನದ ಮೇಲೆ, ಕುಲದ ಮಾಲೀಕನ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಾರೆ. ಮತ್ತು ಮನುಷ್ಯ ಸದೃಶ ಅವರ ಆಕಾರವಾಗಿದೆ. ಹಮರೇ ಹಿ ಹುನಿಯಾರ್ ಹೈ, ಹಮಾರಾ ಸರ್ಜನಹಾರ್. ನಮ್ಮೆಲ್ಲರ ಉತ್ಪತ್ತಿ ಮಾಡುವವನು, ಎಲ್ಲ ಲೋಕಗಳನ್ನು ರಚಿಸುವವನು ಆ ಪರಮಾತ್ಮನು ಮನುಷ್ಯ ಸದೃಶನು, ನಮ್ಮ ಸಮಾನವಾಗಿರುವನು. ಅವನು ಅಲ್ಲಿ ಗದ್ದುಗ ಮೇಲೆ ವಿರಾಜಮಾನನಾಗಿದ್ದಾನೆ. ಬಹಳ ದೊಡ್ಡ ಗುಂಬಜಿನೊಳಗೆ ಒಂದು ಬಹಳ ದೊಡ್ಡ ಗುಂಬಜಿದೆ, ತೇಜಪುಂಜದಿಂದ ಆಗಿರುವಂಥದ್ದು. ಅಂದರೆ ಇಲ್ಲಂತೂ ಸಿಮೆಂಟ್ನಿಂದ ಆಗುತ್ತದೆ, ಆದರೆ ಅಲ್ಲಿ ಎಲ್ಲ ಮೆಟೀರಿಯಲ್ ಮತ್ತು ಶರೀರ ಎಲ್ಲ ಆತ್ಮಗಳದ್ದು. ಅದು ಒಂದು ತತ್ವದಿಂದ ಇದೆ, ನೂರಿ ಶರೀರ, ನೂರಿನಿಂದ.
ಅಂದರೆ ಪ್ರಕಾಶ ತತ್ವದಿಂದ ಆಗಿದೆ. ಹಾಗೆ ಅದರ ಮಧ್ಯದಲ್ಲಿ ಪರಮಾತ್ಮನ ಒಂದು ಸಿಂಹಾಸನವಿದೆ. ಅದರ ಮೇಲೆ ಆ ಪರಮೇಶ್ವರ ವಿರಾಜಮಾನನಾಗಿದ್ದಾನೆ. ಸತ್ಯಖಂಡದೊಳಗೂ ಅವನ ಇಂತಹದೇ ಸ್ವರೂಪವಿದೆ. ಅಂದರೆ ಸತ್ಯಲೋಕದೊಳಗೆಯೂ ಹೀಗೇ ಇದೆ, ನಂತರ ಅಲಕಲೋಕದೊಳಗೆಯೂ ಹೀಗೇ ಇದೆ, ನಂತರ ಅಗಮಲೋಕದಲ್ಲಿಯೂ ಹೀಗೆಯೇ ಇದೆ, ಮತ್ತು ಅಖಯ ಲೋಕದಲ್ಲಿಯೂ ಆ ಪರಮಾತ್ಮ ಕುಳಿತಿದ್ದಾನೆ. ಅವರ ಪ್ರತಿಯೊಂದು ಲೋಕದಲ್ಲಿ ಅವರ ಶರೀರದ ಪ್ರಕಾಶ ಅಂದರೆ ನೂರ್ನ ಅಂತರವಿದೆ. ಸತ್ಯಖಂಡದಲ್ಲಿ ಸತ್ಯಲೋಕದಲ್ಲಿ ಪರಮಾತ್ಮ ಸಶರೀರನಾಗಿದ್ದಾನೆ, ಮನುಷ್ಯ ಸದೃಶನು. ಅಲ್ಲಿ ಅವರ ಒಂದು ರೋಮಕೂಪದಲ್ಲಿ ಇಷ್ಟು ಪ್ರಕಾಶವಿದೆ. ಕೋಟಿ ಸೂರ್ಯ ಕೋಟಿ ಚಂದ್ರರು ಒಟ್ಟಿಗೆ ಸೇರಿದರೂ ಕೂಡ ಆ ಪರಮಾತ್ಮನ ಒಂದು ರೋಮಕೂಪದ ಪ್ರಕಾಶದ ಎದುರು ಕಡಿಮೆ ಇರುವುದು. ಆ ಪರಮಾತ್ಮ ಒಂದೊಮ್ಮೆ ಆ ಶರೀರಯುಕ್ತರಾಗಿ ಇಲ್ಲಿ ಆ್ಯಸ್ ಇಟ್ ಈಸ್ ಬಂದರೆ ನಮ್ಮೆಲ್ಲರ ಕಣ್ಗಳು ಗೂಬೆಯಂತೆ ಮುಚ್ಚಿ ಹೋಗುವು. ಅಂದರೆ ಗೂಬೆ ಸೂರ್ಯನನ್ನು ನೋಡಲಾರದು. ಇದಕ್ಕಾಗಿ ಆ ಪರಮಾತ್ಮ ತನ್ನ ಕಡಿಮೆ ಪ್ರಕಾಶದ ರೂಪವನ್ನು ಮಾಡಿ ಮತ್ತು ಅಲ್ಲಿಂದ ವೇಗವಾಗಿ ಬಂದು ಇಲ್ಲಿ ಪ್ರಕಟರಾಗುತ್ತಾರೆ. ಇದಕ್ಕಾಗಿ ಆ ಪರಮಾತ್ಮನ 2 ಶರೀರಗಳಿವೆ. ಒಂದು ಕಡಿಮೆ ಪ್ರಕಾಶದ್ದು. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಶ್ಲೋಕ ಸಂಖ್ಯೆ 1 2 ಬಾರಿ ಸಾಕ್ಷಿ ನೀಡಲಾಗಿದೆ. ಅಗ್ನೇ ತನುರ್ ಅಸಿ ವಿಷ್ಣವೇ ತ್ವಾ ಸೋಮಸ್ಯ ತನುರ್ ಅಸಿ. ಅಗ್ನೇ ಅಂದರೆ ಪರಮೇಶ್ವರ, ತನು ಅಂದರೆ ಸಶರೀರ, ಅಸಿ ಅಂದರೆ ಇದೆ. ಪರಮೇಶ್ವರ ಸಶರೀರವಾಗಿದ್ದಾರೆ. ಹೇ ಪರಮೇಶ್ವರ, ತಮ್ಮ ತೇಜೋಮಯ ಶರೀರವಿದೆ. ಮತ್ತು ವಿಷ್ಣವೇ ತ್ವಾ ಸೋಮಸ್ಯ ತನುರಸಿ. ವಿಷ್ಣವೇ ಅಂದರೆ ಎಲ್ಲರ ಪಾಲನೆ ಪೋಷಣೆ ಮಾಡುವುದಕ್ಕಾಗಿ. ತ್ವಾ ಅಂದರೆ ಆ, ಸೋಮಸ್ಯ ಅಂದರೆ ಅಮರ ಪುರುಷನ, ತನುರ್ ಮೀನ್ಸ್ ಶರೀರ, ಅಸಿ ಅಂದರೆ ಇದೆ. ಆ ಪರಮಾತ್ಮ ಸತ್ಯಲೋಕದಿಂದ ನಡೆದು ಬರುತ್ತಾನೆ. ಇಲ್ಲಿ ಅತಿಥಿ ರೂಪದಲ್ಲಿ ಬರುತ್ತಾನೆ. ಅತಿಥಿ ಅಂದರೆ ನೆಂಟರು, ಗೆಸ್ಟ್. ಅತಿಥಿಯ ಅರ್ಥ ಅವರು ಬರುವ ತಿಥಿ ಮೊದಲೇ ನಿರ್ಧಾರಿತವಾಗಿರುವುದಿಲ್ಲ. ಯಾವಾಗಲಾದರೂ ಬರಬಹುದು. ಯಾವಾಗಲಾದರೂ ಬರುವವನನ್ನು ಅತಿಥಿ ಎನ್ನುತ್ತಾರೆ. ಮತ್ತು ಬೇರೆ ಶಬ್ದಗಳಲ್ಲಿ ಅವನನ್ನು ಗೆಸ್ಟ್ ಎನ್ನುತ್ತೇವೆ, ಆಂಗ್ಲ ಭಾಷೆಯಲ್ಲಿ ನೆಂಟರೆಂದು ಹೇಳುತ್ತೇವೆ ಕನ್ನಡದಲ್ಲಿ. ಹಾಗೆ ಈ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 1 2 ಬಾರಿ ಸಾಕ್ಷಿ ನೀಡಲಾಗಿದೆ. ಏನೆಂದರೆ ಆ ಪರಮಾತ್ಮ ಸಶರೀರನು. ಮತ್ತು ನಂತರ ಅಗ್ನೇ ತನುರ್ ಅಸಿಯ ಅರ್ಥವೇನೆಂದರೆ ಆ ಪರಮಾತ್ಮ ಸತ್ಯಲೋಕದಲ್ಲಿ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಅವನದು ಬಹಳ ತೇಜೋಮಯ ಶರೀರವಿದೆ ತಮ್ಮದು. ಹೇ ಪರಮಾತ್ಮ, ತಮ್ಮದು ಬಹಳ ತೇಜೋಮಯ ಶರೀರವಾಗಿದೆ. ಆ ಶರೀರದಲ್ಲಿ ಆ ಪರಮಾತ್ಮ ಅಲ್ಲಿ ಸತ್ಯಲೋಕದಲ್ಲಿ ಸ್ಥಿರ ರೂಪದಲ್ಲಿ ಇರುತ್ತಾನೆ. ಮತ್ತು ಅದೇ ಪರಮೇಶ್ವರನು ನಂತರ ಕಡಿಮೆ ಪ್ರಕಾಶಮಾನ ರೂಪ ತಾಳಿ ತನ್ನ ರೂಪವನ್ನು ಸರಳಗೊಳಿಸಿ ಈ ಪೃಥ್ವಿಲೋಕದ ಮೇಲೆ ಬರುತ್ತಾನೆ. ಏತಕ್ಕಾಗಿ ಬರುತ್ತಾನೆ? ವಿಷ್ಣವೇ ತ್ವಾ ಸೋಮಸ್ಯ ತನುರ್ ಅಸಿ. ವಿಷ್ಣವೇ ಅಂದರೆ ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ ಆ ಪರಮೇಶ್ವರನ ಶರೀರವಿದೆ. ಗೀತೆಯ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಮತ್ತು 17 3 ಪುರುಷರ ಬಗ್ಗೆ ಹೇಳಲಾಗಿದೆ. ಒಬ್ಬ ಕ್ಷರಪುರುಷ, ಮತ್ತೊಬ್ಬ ಅಕ್ಷರ ಪುರುಷ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಹೇಳಲಾಗಿದೆ. ಏನೆಂದರೆ ಅಕ್ಷರ ಪುರುಷ ಮತ್ತು ಕ್ಷರಪುರುಷ ಈ ಇಬ್ಬರು ಪರಮಾತ್ಮರು ಆಗಿದ್ದಾರೆ ತಮ್ಮ ಲೋಕದಲ್ಲಿ. ಮತ್ತು ಇವರ ಅಧೀನದಲ್ಲಿ ಎಷ್ಟು ಜೀವಾತ್ಮಗಳಿವೆ, ಅವೆಲ್ಲವುಗಳ ಶರೀರ ನಾಶ ಹೊಂದುವಂಥದ್ದು. ಮತ್ತು ಜೀವಾತ್ಮ ಇದು ಯಾರದು ಸಾಯುವುದಿಲ್ಲ, ಅದು ಬೇರೆ ವಿಷಯ. ಇದರಿಂದ ಸ್ಪಷ್ಟವಾಯಿತೇನೆಂದರೆ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಈ ಇಬ್ಬರೂ ಪುರುಷರು, ಇಬ್ಬರೂ ಪ್ರಭುಗಳು ನಾಶ ಹೊಂದುವರೆಂದು ಹೇಳಲಾಗಿದೆ. ಹಾಗಂತೂ ಅಕ್ಷರ ಪುರುಷನ ಅರ್ಥವಾಗುತ್ತದೆ ಅವಿನಾಶಿ ಪರಮಾತ್ಮ. ಆದರೆ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 17 ಒಂದು ವಿಶೇಷ ವರ್ಣನೆ ಇದೆ. ಏನೆಂದರೆ ಉತ್ತಮಃ ಪುರುಷಃ ತು ಅನ್ಯಃ ಪರಮಾತ್ಮ ಇತಿ ಉದಾರತಃ ಯಃ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯಃ ಈಶ್ವರಃ. 17ನೇ ಶ್ಲೋಕದಲ್ಲಿ ಹೇಳಲಾಗಿದೆ ಅಂದರೆ ವಾಸ್ತವದಲ್ಲಿ ಶ್ರೇಷ್ಠ ಪರಮಾತ್ಮನಂತೂ ಬೇರೆ ಯಾರೋ ಇದ್ದಾರೆ.
ಶ್ಲೋಕ ಸಂಖ್ಯೆ 16ರಲ್ಲಿ ವರ್ಣಿತ ಕ್ಷರಪುರುಷ ಅಕ್ಷರಪುರುಷನಿಗಿಂತ ಯಾರೋ ಬೇರೆ, ಉತ್ತಮ ಪುರುಷತ್ತು ಅನ್ಯ, ಅವರು ಮತ್ತಾರೋ ಇದ್ದಾರೆ, ಶ್ರೇಷ್ಠ ಪರಮಾತ್ಮನಂತೂ ಬೇರೆ ಇದ್ದಾರೆ. ಅವರು ಇವರಿಬ್ಬರಿಗಿಂತ ಭಿನ್ನರಾಗಿದ್ದಾರೆ ಮತ್ತು ಅವರೇ ಪರಮಾತ್ಮನೆಂದು ಕರೆಯಲ್ಪಡುತ್ತಾರೆ. ಏನು ಉದ್ದೇಶವಿದೆ ಆ ಪರಮೇಶ್ವರನದು? ಯಹ ಅಂದರೆ ಅವನು, ಯಹ ಲೋಕತ್ರಯ ಆವಿಶ್ಯ ವಿಭರ್ತಿ. ಅವನು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ, ಎಲ್ಲರ ಪಾಲನೆ ಪೋಷಣೆ ಮಾಡುತ್ತಾನೆ. ಅವ್ಯಯ ಈಶ್ವರ, ಅವನು ಅವ್ಯಯ ಅಂದರೆ ಅವಿನಾಶಿ ಪರಮೇಶ್ವರನು. ಈಗ ಪುಣ್ಯಾತ್ಮರೇ, ಆ ಪೂರ್ಣ ಪರಮಾತ್ಮ ಅವನ ಹೆಸರೇನು? ಅವನು ತತ್ವಜ್ಞಾನವನ್ನು, ವೇದಗಳ ಜ್ಞಾನವನ್ನು, ಅದರಲ್ಲಿ ಏನಂದರೆ ಸೂಕ್ಷ್ಮ ವೇದದ ಜ್ಞಾನ ಕೂಡ ಇನ್ಕ್ಲೂಡ್ ಆಗಿದೆ. ಈ 5 ವೇದಗಳನ್ನು ಆ ಪರಮಾತ್ಮ ತನ್ನ ಅಮೃತವಾಣಿಯ ಮೂಲಕ, ತನ್ನ ಮುಖಾರವಿಂದದಿಂದ, ಕವಿತೆಗಳಿಂದ, ಲೋಕೋಕ್ತಿಗಳ ಮಾಧ್ಯಮದಿಂದ, ಶಬ್ದಗಳ ಮಾಧ್ಯಮದಿಂದ, ಅಂದರೆ ಪದ್ಯಭಾಗದ ಮಾಧ್ಯಮದಿಂದ ಅವನು ಉಚ್ಚರಿಸುತ್ತಾನೆ, ಹೇಳುತ್ತಾನೆ, ಗಟ್ಟಿ ಸ್ವರದಲ್ಲಿ ಹೇಳುತ್ತಾನೆ. ಕವಿತೆಗಳ ಮೂಲಕ ಹೇಳುವುದರಿಂದ ಅವನನ್ನು ಕವಿ, ಅವನ ಹೆಸರು ಕವಿರ್ದೇವ ಆಗಿದೆ. ಆ ವಾಸ್ತವಿಕ ಹೆಸರು ಆ ಪರಮೇಶ್ವರನದು ಕವಿರ್ದೇವ ಎಂದಾಗಿದೆ. ನಾವು ಅವನನ್ನು ದೇವ ಅಂದರೆ ಸಾಹೇಬ್ ಹೇಳಿ, ರಾಮ್ ಹೇಳಿ, ಪರಮೇಶ್ವರ ಹೇಳಿ, ನಾವು ಅವನನ್ನು ಕಬೀರ್ದೇವ ಎನ್ನತೊಡಗಿದೆವು. ಕಬೀರ ಸಾಹೇಬ ಎನ್ನತೊಡಗಿದೆವು. ಕಬೀರ. ನಾವು ವ ಅನ್ನು ಬ ಎನ್ನುತ್ತೇವೆ. ಅಂತೆಯೇ ವೇದಗಳನ್ನು ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ನಾವು ಬೇದ್ ಎನ್ನುತ್ತೇವೆ. ಬೇದ್. ಹೀಗೆಯೇ ನಾವು ಆ ಕಬೀರ, ಆ ಕಬೀರ್ ದೇವನನ್ನು, ದೇವ ಅಂದರೆ ಸಾಹೇಬ, ಭಗವಂತ, ರಾಮ, ನಾವು ಕಬೀರ ಸಾಹೇಬ ಹೇಳತೊಡಗಿದೆವು. ಕಬೀರ ದೇವರೆನ್ನತೊಡಗಿದೆವು. ಕಬೀರ ಪರಮೇಶ್ವರ ಹೇಳತೊಡಗಿದೆವು. ಮಾತು ಒಂದೇ ಆಗಿದೆ. ಹಾಗೆ ಆ ಪರಮಾತ್ಮ ಕಬೀರ್ ದೇವನು. ಅವರು ಕಬೀರ ಸಾಹೇಬರು. ಅವರು ಅಂಗಾರಿ ಅಸಿ, ಕಬೀರ್ ಅಂಗಾರಿ ಅಸಿ, ಬಂಭಾರಿ ಅಸಿ, ಸ್ವರ್ಜ್ಯೋತಿ ಋತುಧಾಮ ಅಸಿ. ಆ ಪರಮಾತ್ಮ ಬಂದಿ ಛೋಡ್ ಆಗಿರುವನು. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 32ರಲ್ಲಿ ಹೇಳಲಾಗಿದೆನೆಂದರೆ ಕಬೀರ ಬಂಭಾರಿ ಅಸಿ. ಅದರಲ್ಲಿ ಕಬೀರ ಬರೆದಿದೆ, ನಾವು ಕಬೀರ ಎನ್ನುತ್ತೇವೆ. ಕಬೀರ್ ಅಂಗಾರಿ ಅಸಿ. ಅಂಗಾರಿ ಅಂದರೆ ಅಘ್ ಅಂದರೆ ಪಾಪ, ಅರಿ ಅಂದರೆ ಶತ್ರು, ಪಾಪಗಳ ಶತ್ರು. ಬಂಭಾರಿ ಅಂದರೆ ಬಂಭ ಅಂದರೆ ಬಂಧನ, ಅರಿ ಅಂದರೆ ಶತ್ರು, ಬಂಧನಗಳ ಶತ್ರು. ಅವನು ಬಂದಿ ಛೋಡ್, ನಾವು ಅವನನ್ನು ಬಂದಿ ಛೋಡ್ ಎನ್ನುತ್ತೇವೆ. ಬಂಧನದಿಂದ ಮುಕ್ತಗೊಳಿಸುವ. ಅವನು ಬಂಧನವನ್ನು ಕತ್ತರಿಸುವ, ಬಂಧನದಿಂದ ಮುಕ್ತಗೊಳಿಸುವ, ಕರ್ಮಗಳ ಬಂಧನದಿಂದ ಮುಕ್ತಗೊಳಿಸುವ, ಪಾಪ ಕರ್ಮಗಳನ್ನು ನಾಶ ಮಾಡುವವನು. ಅವನು ಸ್ವರ್ಜ್ಯೋತಿ, ಸ್ವಯಂ ಪ್ರಕಾಶಿತ, ಋತುಧಾಮ, ಸತ್ಯಲೋಕದಲ್ಲಿ ಇರುತ್ತಾನೆ. ಸತ್ಯಲೋಕಯುಕ್ತನು, ಸತ್ಯಲೋಕವಾಸಿಯಾಗಿದ್ದಾನೆ. ಇದು ವಿವರಣೆ ಇದೆ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 32ರಲ್ಲಿ. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 1ರಲ್ಲಿ 2 ಬಾರಿ ಪರಮೇಶ್ವರನನ್ನು ಶಶರೀರ ಎಂದು ಬರೆದಿದೆ. ಅಗ್ನೇ ತನುರಸಿ. ಇದರ ತಾತ್ಪರ್ಯವೇನೆಂದರೆ, ಹೇ ಪರಮಾತ್ಮ, ನೀವೇನು 3ನೇ ಮುಕ್ತಿಧಾಮದಲ್ಲಿ ಸ್ಥಿರವಾಗಿದ್ದೀರಿ, ಇರುತ್ತೀರಿ. ನಿಮ್ಮದು ತೇಜೋಮಯ ಶರೀರವಾಗಿದೆ. ವಿಷ್ಣುವೇ ತ್ವಾ ಸೋಮಸ್ಯ ತನುರ್ ಅಸಿ. ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ, ಎಲ್ಲರ ಪಾಲನೆ ಪೋಷಣೆ ಮಾಡಲಿಕ್ಕಾಗಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 17 ಅನುಸಾರ ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ ತ್ವಾ ಅಂದರೆ ಆ, ಸೋಮಸ್ಯ ಅಂದರೆ ಅಮರ ಪುರುಷನದು, ಆ ಸತ್ಯಪುರುಷನ, ಆ ಸತ್ಯನಾರಾಯಣನ, ಆ ಅವಿನಾಶಿ ಪರಮೇಶ್ವರನ ಶರೀರವಾಗಿದೆ. ಪುಣ್ಯಾತ್ಮರೇ, ನಮ್ಮ ಸದ್ಗ್ರಂಥಗಳು ಬಹಳಷ್ಟು ಅಮೂಲ್ಯವಾಗಿದ್ದು ಜ್ಞಾನಯುಕ್ತವಾಗಿವೆ. ಇವುಗಳನ್ನು ಅರಿಯದಿರುವ ಕಾರಣ
ಆ ಸಂಸ್ಕೃತ ಭಾಷೆಯನ್ನು ತಿಳಿದಿರುವವರು ಯಾರು ವಿದ್ವಾಂಸರೆಂದು ಕರೆಯಲ್ಪಡುತ್ತಿದ್ದರು. ಅವರು ಸದ್ಗ್ರಂಥಗಳ ಅರ್ಥಗಳನ್ನು ಅನರ್ಥ ಮಾಡಿಬಿಟ್ಟರು ಮತ್ತು ಸದ್ಗ್ರಂಥಗಳನ್ನು ಸರಿಯಾಗಿ ಅರಿಯದೆ ಪರಮಾತ್ಮನನ್ನು ನಿರಾಕಾರನೆಂದು ಹೇಳಿಬಿಟ್ಟರು. ಕಬೀರ ಪರಮೇಶ್ವರರು ಹೇಳುತ್ತಾರೆ, ಆ ಪೂರ್ಣ ಬ್ರಹ್ಮನು ಸತ್ಯಲೋಕದಿಂದ ನಡೆದು ಬಂದಿದ್ದರು ಮತ್ತು ಇಂತಹ ಲೀಲೆಗಳನ್ನು ಪರಮೇಶ್ವರರು ಮಾಡುತ್ತಾರೆ. ಯಾವುದಕ್ಕೆ? ವೇದಗಳು ಸಾಕ್ಷಿ ನೀಡುತ್ತವೆ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಯಿತು, ಕಣ್ಣಾರೆ ಕಂಡ ಆ ಸಂತರು ಹೇಳುತ್ತಾರೆ, ಕಣ್ಗಳಿಂದ ನೋಡಿದವರು ಯಾರು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿದರು, ಆ ವರ್ಣೀಯ ಪುರುಷ ಅಂದರೆ ಶ್ರೇಷ್ಠ ಆತ್ಮಗಳು, ಅವರಿಗೆ ಭಗವಂತ ಸಿಗುತ್ತಾರೆ ಮತ್ತು ಸಿಕ್ಕಿದ್ದರು. ಅವರು ಕೂಡ ಇದನ್ನೇ ಹೇಳಿದ್ದಾರೆ ಮತ್ತು ನಮ್ಮ ಪವಿತ್ರ ವೇದಗಳು ಕೂಡ ಇದನ್ನೇ ಹೇಳುತ್ತವೆ. ಪವಿತ್ರ ಸದ್ಗ್ರಂಥಗಳು ಕೂಡ ಇದನ್ನೇ ಹೇಳುತ್ತವೆ. ಮತ್ತು ಆ ದಂತಕಥೆ ಮತ್ತು ಲೋಕವೇದ ಇಂದಿನ ತನಕ ನಮಗೇನು ಕೇಳಿಸಲಾಗಿತ್ತು, ಆ ವೇದ ಜ್ಞಾನಹೀನ ಋಷಿ ಮಹರ್ಷಿ ನಕಲಿಗಳ ಮೂಲಕ, ಸುಳ್ಳರ ಮೂಲಕ ಅದೊಂದು ದಂತಕಥೆಯಾಗಿತ್ತು. ಅನುಭವಹೀನತೆಯಿಂದಾಗಿತ್ತು ಆ ಜನರದ್ದು. ಪರಮೇಶ್ವರ ಕಬೀರ ದೇವರು ಆ ಕಾಶಿಯಲ್ಲಿ ಬನಾರಸಿನಲ್ಲಿ ಧಾನಕನ ಭೂಮಿಕೆ ಮಾಡಿ ಹೊರಟು ಹೋದರು. 120 ವರ್ಷಗಳಿದ್ದರು. ಆ ನೇಕಾರನಾಗಿ ಒಬ್ಬ ಜನಸಾಮಾನ್ಯನಂತೆ ಕೆಲಸ ಮಾಡಿದರು. ಇದು ಕೂಡ ವೇದಗಳಲ್ಲಿ ಬರೆದಿದೆ. ಅಂದರೆ ಆ ಪರಮಾತ್ಮ ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ ಸಂಖ್ಯೆ 31 ಮಂತ್ರ ಸಂಖ್ಯೆ 18ರಲ್ಲಿ ಬರೆದಿದೆ. ಏನೆಂದರೆ, ಮನುಷ್ಯವತ್ ಅಗ್ನೆ, ಹೇ ಮನುಷ್ಯನ ಸಮಾನ ಪರಮಾತ್ಮ. ಅಗ್ನೆ ಅಂದರೆ ಪರಮೇಶ್ವರ. ನೀವು ಒಂದು ಜೀವನ ಒಬ್ಬ ಜನಸಾಮಾನ್ಯನಂತೆ ತನ್ನ ಕರ್ಮ ಮಾಡಿ ನಿರ್ವಹಣೆ ಮಾಡಿ ತೋರಿಸುತ್ತೀರಿ, ಲೀಲೆ ಮಾಡುತ್ತೀರಿ. ನೀವು ಪ್ರತ್ಯೇಕ ಯುಗದಲ್ಲಿ ಇಂತಹ ಲೀಲೆ ಮಾಡುತ್ತೀರಿ. ಹೇ ಪರಮೇಶ್ವರ, ಒಂದು ಬಾರಿ ಮತ್ತೆ ಬನ್ನಿ ಮತ್ತು ನಮಗೆ ಜ್ಞಾನವನ್ನು ನೀಡಿ. ಅದೇ ರೀತಿ ಮತ್ತೆ ಬನ್ನಿ ಮತ್ತು ಕೆಲವು ದಿನ ನಮ್ಮ ಮಧ್ಯೆ ನೀವು ಇರಿ. ಹಾಗಾಗಿ ಪುಣ್ಯಾತ್ಮರೇ, ಪರಮೇಶ್ವರ ಕಬೀರರು ಹೇಳುತ್ತಿದ್ದರು, वेद मेरा भेद है, मैं ना वेदन के माही, और जौन वेद से मैं मिलूं वो वेद जानते नहीं. ಈ 4 ವೇದಗಳು ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತಿವೆ. ಆದರೆ ಈ 4 ವೇದಗಳಲ್ಲಿ ನನ್ನನ್ನು ಪಡೆಯುವ ಆ ಯಥಾರ್ಥ ಮಂತ್ರವಿಲ್ಲ. ಹಾಗೆ 4 ವೇದಗಳಲ್ಲಿ ಗುಣಗಾನವಂತೂ ಪೂರ್ಣ ಪರಮೇಶ್ವರನದೇ ಇದೆ. 90% 10% ಬೇರೆ ಕ್ರಿಯೆಗಳ ಮಾಹಿತಿ ಇದೆ ಮತ್ತು ಅವುಗಳಲ್ಲಿ ಕಾಲಬ್ರಹ್ಮನದು ಕೂಡ ಸ್ವಲ್ಪ ವ್ಯವಸ್ಥೆ ಇದೆ. ಅಂದರೆ ಇವನು ಏನು ಮಾಡುತ್ತಾನೆ, ಇವನ ಕ್ಷಮತೆ ಏನು, ಮತ್ತು ಪೂಜೆಯ ವಿಧಿ ಕೇವಲ ಈ ಬ್ರಹ್ಮನವರೆಗಿದೆ. ಓಂ ನಾಮದ ಜಪ. ಬ್ರಹ್ಮ ಹೇಳಿ, ಇವನನ್ನು ಕ್ಷರಪುರುಷ ಹೇಳಿ, ಇವನನ್ನು ಕ್ಷರಬ್ರಹ್ಮ ಹೇಳಿ, ಜ್ಯೋತಿ ಸ್ವರೂಪಿ ನಿರಂಜನ ಕಾಲ ಎಂದು ಹೇಳಿ. ಇವನು 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಅನುಸಾರ ಕ್ಷರಪುರುಷ ಮತ್ತು ಅಕ್ಷರಪುರುಷ ಇವರಿಬ್ಬರು ನಾಶ ಹೊಂದುವವರು. ಈ ಕ್ಷರಪುರುಷ ಇವನನ್ನು ಬ್ರಹ್ಮನೆಂದೂ ಕರೆಯುತ್ತಾರೆ, ಜ್ಯೋತಿ ಸ್ವರೂಪಿ ನಿರಂಜನ ಕೂಡ ಕರೆಯುತ್ತಾರೆ, ಇವನನ್ನು ಕಾಲನೆಂದೂ ಕರೆಯುತ್ತಾರೆ. ಇವನು 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. ಪ್ರಭು ಆಗಿರುವನು, ಭಗವಂತನು ಪುರುಷನಾಗಿರುವನು. ಮತ್ತು ಆ ಅಕ್ಷರ ಪುರುಷನು, ಇವನಿಗೆ ಪರಬ್ರಹ್ಮ ಕೂಡ ಹೇಳುತ್ತಾರೆ. ಇವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿಯಾಗಿರುವನು. ಇವನು ನಾಶ ಹೊಂದುವವನು. ಅಂತೆಯೇ ಅಕ್ಷರ ಪುರುಷದ ಅರ್ಥ ಅವಿನಾಶಿ ಎಂದು ಆಗುತ್ತದೆ. ಆದರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 12ರಲ್ಲಿ ಸ್ಪಷ್ಟ ಮಾಡಲಾಗಿದೆ. ಅಂದರೆ, ಉತ್ತಮ ಪುರುಷಗತು ಅನ್ಯ, ಶ್ರೇಷ್ಠ ಪರಮಾತ್ಮನಂತೂ ಕ್ಷರಪುರುಷ ಮತ್ತು ಅಕ್ಷರ ಪುರುಷನಿಗಿಂತ ಯಾರೋ ಬೇರೆ ಇದ್ದಾರೆ ಮತ್ತು ಅವರೇ 3 ಲೋಕಗಳಲ್ಲಿ ಪ್ರವೇಶಿಸಿ ಮತ್ತು ಅವರೇ ಪರಮಾತ್ಮನೆಂದು ಕರೆಯಲ್ಪಡುತ್ತಾರೆ ಮತ್ತು ಅವರೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾರೆ. ಅವನು ಅವ್ಯಯ ಈಶ್ವರ, ಅವನು ಅವಿನಾಶಿ, ವಾಸ್ತವದಲ್ಲಿ ಅವಿನಾಶಿ ಅವನಾಗಿರುವನು. ಈಗ ಅಂತೆಯೇ ಕ್ಷರಪುರುಷ ಮತ್ತು ಅಕ್ಷರಪುರುಷ ಇವರಿಬ್ಬರೂ ನಾಶ ಹೊಂದುವವರು. ಹೇಗೆ? ಕ್ಷರಪುರುಷನಂತೂ ನಾಶ ಹೊಂದುವವನೇ. ಕ್ಷರ ಅಂದರೆ ನಾಶ ಹೊಂದುವವನು, ಪುರುಷ ಅಂದರೆ ಪ್ರಭು ಹೇಳಿ ಅಥವಾ ಬ್ರಹ್ಮ ಹೇಳಿ, ಮತ್ತು ಅಕ್ಷರ ಬ್ರಹ್ಮ ಅಂದರೆ ಅಕ್ಷರ ಪುರುಷ, ಪರಬ್ರಹ್ಮನನ್ನು ನಾಶವಾನೆನ್ನಲಾಗಿದೆ. ಅಕ್ಷರ ಪುರುಷನ ಅರ್ಥವಾಗುತ್ತದೆ ಅವಿನಾಶಿ ಪ್ರಭು. ಈಗ ಇಲ್ಲಿ ಡಿಫೈನ್ ಮಾಡಬೇಕಾಗಿರುತ್ತದೆ. ಅಂದರೆ, ಒಂದು ಟೀ ಕುಡಿಯುವ ಇದು ಬಿಳಿಯ ಜೇಡಿಮಣ್ಣಿನಿಂದ ಮಾಡಿದ ಮಣ್ಣಿನಿಂದ ಮಾಡಲ್ಪಟ್ಟ ಕಪ್ಪಿರುತ್ತದೆ. ಎಷ್ಟು ಸುಂದರವಾಗಿದೆ! ಸಾಮಾನ್ಯ ಮಣ್ಣಿನ ಪಾತ್ರೆಗಿಂತಲೂ ಇದಕ್ಕೆ ಬಹಳ ಒಳ್ಳೆಯ ಕಲರ್ ಕೂಡ ಇದೆ, ಬಹಳ ಸುಂದರವಾಗಿದೆ, ಫಿನಿಶಿಂಗ್ ಕೂಡ ಚೆನ್ನಾಗಿದೆ.
ಹೀಗಿದೆ ನಮ್ಮ ಶರೀರ ತಿಳಿಯಿರಿ ಮಣ್ಣಿನದ್ದಾಗಿದೆ. ಮತ್ತು ಬ್ರಹ್ಮ ವಿಷ್ಣು ಮಹೇಶ ಮತ್ತು ಬ್ರಹ್ಮ್ ಆ ಕಾಲನು ಜ್ಯೋತಿ ನಿರಂಜನ ಇವರ ಶರೀರ ತಿಳಿಯಿರಿ ಇದು ಜೇಡಿಮಣ್ಣಿನ ಕಪ್ ಇದ್ದಂತೆ ಮೆಟೀರಿಯಲ್ನಿಂದ ಆಗಿದೆ. ಮತ್ತು ಅಕ್ಷರ ಪುರುಷ ಯಾರನ್ನು ಅವಿನಾಶಿ ಎಂದು ಹೇಳಲಾಗಿದೆ ಅವನದು ತಿಳಿಯಿರಿ ಸ್ಟೀಲ್ನಿಂದ ಮಾಡಿದಂತಹ ಶರೀರವಾಗಿದೆ. ಈಗ ಸ್ಟೀಲ್ ಏನಿದೆ ಆ ಮಣ್ಣಿನ ಬಿಳಿಯ ಮಣ್ಣಿನ ಜೇಡಿ ಮಣ್ಣಿನ ಕಪ್ಪಿನ ಹೋಲಿಕೆಯಲ್ಲಿ ಬಹಳ ಹೆಚ್ಚು ಗಟ್ಟಿ ಇದೆ. ಈಗ ಜೇಡಿ ಮಣ್ಣಿನ ಕಪ್ ಆ ಮಣ್ಣಿನ ಕಪ್ಪಂತೂ ನೆಲದ ಮೇಲೆ ಬಿದ್ದರೆ ಕೈಯಿಂದ ಜಾರಿ ಬಿದ್ದರೆ ತುಂಡು ತುಂಡಾಗುತ್ತದೆ. ಅಂಡರ್ಸ್ಟುಡ್ ಇದೆ, ಇದಂತೂ ನಾಶ ಹೊಂದುವಂಥದ್ದಾಗಿದೆ. ಆದರೆ ಆ ಸ್ಟೀಲಿನ ಕಪ್ಪೇನಿದೆ ಕೈಯಿಂದ ಬಿದ್ದರೂ ಮುರಿಯುವುದಿಲ್ಲ. ಮತ್ತು ಸಾಕಷ್ಟು ವರ್ಷಗಳ ತನಕ ಸುಮಾರು 20-50 ವರ್ಷಗಳು ಕಳೆದ ಬಳಿಕ ಅದಕ್ಕೆ ತುಕ್ಕು ಹಿಡಿಯಬಹುದು ಮತ್ತು ನಂತರ ಅದು ನಾಶ ಹೊಂದುವುದು. ಹಾಗೆಯೇ ಆ ಅಕ್ಷರಪುರುಷನಿಗಿಂತ ಅಕ್ಷರಪುರುಷ ಹೋಲಿಕೆಯ ರೀತಿಯಲ್ಲಿ ಅವಿನಾಶಿಯಾಗಿದ್ದಾನೆ, ಆದರೆ ವಾಸ್ತವದಲ್ಲಿ ಅವಿನಾಶಿ ಅಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302